ನಮಸ್ಕಾರ ಎಲ್ಲ ನನ್ನ ಮುದ್ದು ಕಂದಮಗಳಿಗೆ. ಮತ್ತೊಮ್ಮೆ ನಾವು ಮಾಡೆಲ್ ಕ್ವಶನ್ ಪೇಪರ್ 1 ಕನ್ನಡ ಮೀಡಿಯಮಲ್ಲಿ ಮಾಡೋಣ. ಓಕೆನಾ? ಹಿಸ್ಟ್ರಿ ಇದು ಇತಿಹಾಸದ ಮಾಡೆಲ್ ಕ್ವಶನ್ ಪೇಪರ್ನ 1ನೇ ಪೇಪರನ್ನು ನಾವು ಮಾಡ್ಕೊಬರೋಣ ಮಕ್ಕಳ. ಓಕೆನಾ ಕಂದ? ಬನ್ನಿ. ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಅಂತ ಹೇಳಿ ಕೇಳ್ತಿದ್ದಾನೆ. ನೀವು ಫಸ್ಟು ಇದಕ್ಕೆ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ, ಆಯಿತಾ? ಇದರ ಇತಿಹಾಸವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಥಮ ಮಹಾಯುದ್ಧ ಯಾವಾಗಾಯಿತು? ಪ್ರಥಮ ಮಹಾಯುದ್ಧ ಯಾವಾಗಾಯಿತು? 1914ರಿಂದ 1919ರವರೆಗೂ ನಡೆಯೋದೇ ಈ ಪ್ರಥಮ ಮಹಾಯುದ್ಧ. ಇದು ಹೇಗಾಯಿತು ಅನ್ನೋದನ್ನು ನೀವು ತಿಳ್ಕೊಬೇಕು ಮಕ್ಕಳ. ಏನಾಗುತ್ತೆ, ನಮ್ಮ ಏಷ್ಯಾ ಖಂಡ ಇದು ನೋಡಿ, ಇದು ನಮ್ಮ ಗ್ಲೋಬ್ ಅಂತ ತಿಳ್ಕೊಳ್ಳಿ, ಆಯಿತಾ? ಈ ಗ್ಲೋಬ್ನಲ್ಲಿ 2 ಭಾಗವನ್ನಾಗಿ ಮಾಡಿದ್ರೆ ಇದು ನಮ್ಮ ಏಷ್ಯಾ ಖಂಡ, ಇದು ನಮ್ಮ ಯುರೋಪ್ನ ಖಂಡ ಅಂತ ಹೇಳಿ ತಿಳ್ಕೊಳ್ಳಿ. ಯುರೋಪ್ನ ಖಂಡ. ಈ ಯುರೋಪ್ನ ಖಂಡದಲ್ಲಿ ಇರ್ತಕ್ಕಂಥ ಆಸ್ಟ್ರಿಯಾ, ಸೈಬೀರಿಯಾ ಈ ಥರ ದೇಶಗಳು, ಹಲವಾರು ದೇಶಗಳು, ಇಲ್ಲಿಗೆ ಭಾರತ, ಚೀನಾ, ಪಾಕಿಸ್ತಾನ ಹೀಗೆ ಇರ್ತದೋ ಇಲ್ಲೂ ಕೂಡ ದೇಶಗಳಿವೆ. ಆ ದೇಶಗಳ ನಡುವೆ ಆಗ್ತಕ್ಕಂಥ ಯುದ್ಧನೇ ಮಹಾಯುದ್ಧ. ಅರ್ಥ ಆಯ್ತಾ? ಈ ಮಹಾಯುದ್ಧ ದೇಶಗಳ ನಡುವೆ ಆಗ್ತಕ್ಕಂಥ ಯುದ್ಧಗಳು. ಓಕೆನಾ? ನೆಕ್ಸ್ಟ್ ನೋಡೋಣವಾ. ನೆಕ್ಸ್ಟ್ ನೋಡಿ, ಆ ಆಸ್ಟ್ರಿಯಾ, ಸೈಬೀರಿಯಾ ಇಂಥ ಹಲವಾರು ದೇಶಗಳೇನಿದ್ವೋ ಈ ಯುರೋಪ್ನ ಖಂಡದಲ್ಲಿ ಆ ದೇಶಗಳ ನಡುವೆ ಹೇಗೆ ಒಡ್ಕೊಂಟಾಯಿತು ಅಂತ ನೋಡೋಣ. ಏನಾಗುತ್ತೆ, ಆ ಯುರೋಪ್ನ ಖಂಡದಲ್ಲಿ ಒಂದೊಂದು ದೇಶ ಒಂದೊಂದು ಥರ ಮುಂದೆ ಹೋಗೋಕ್ಕೆ ಬರುತ್ತೆ. ಈಗ ನಿಮ್ಮ ಕ್ಲಾಸ್ ರೂಮಲ್ಲಿ ನೀವು ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮ ಸ್ನೇಹಿತರುಗಳಿದ್ದಾರೆ, ಅವ್ರೇನು ಮಾಡ್ತಾರೆ, ಒಂದು ದಿವಸ ಪೆನ್ಸಿಲ್ ತರ್ತಾರೆ ಮಕ್ಕಳ. ನೀವೇನು ಮಾಡ್ತೀರಾ, ಅವನು ಅಪ್ಸರಾ ಪೆನ್ಸಿಲ್ ತಂದಿದ್ರೆ ನೀವು ಪೆನ್ಸಿಲ್ ತರಕ್ಕೆ ಹೋಗ್ತೀರಾ. ನೀವು ಪೆನ್ಸಿಲ್ ತಂದಿದ್ರೆ ಅದನ್ನು ಇನ್ನೊಬ್ಬ ನೋಡಿಕೊಂಡು ನಿಮ್ಮನ್ನು ಬೀಟ್ ಮಾಡಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಪೆನ್ ತರಕ್ಕೆ ಪ್ರಯತ್ನ ಪಡ್ತಾನೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಪೆನ್ ತರಕ್ಕೆ ಪ್ರಯತ್ನ ಪಡ್ತಾನೆ ಅಂತ ನೀವು ಈ ಸರ್ಕಲ್ ನೋಡಿದ್ರಲ್ಲ, ಹಾಗೆ ದೇಶ ನೋಡಿ, ಏನು ಇವನ ಇಂಡಸ್ಟ್ರಿಗಳು ಇಷ್ಟು ಬೆಳೀತಿದ್ದಾವೆ, ಹೊಸ ಹೊಸ ಆವಿಷ್ಕಾರಗಳು ಮಾಡ್ತಿದ್ದಾನೆ, ವಿಜ್ಞಾನದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಹೊಲ್ತಿದ್ದಾರೆ, ಈ ದೇಶ ಹೀಗೆ ಬಿಟ್ಟರೆ ದೊಡ್ಡವರಾಗ್ಬಿಡ್ತಾರೆ, ನಾವೇನು ಮಾಡಬೇಕು, ಇಲ್ಲೊಂದು ದೇಶ ಇದೆ ಅಂತ ತಿಳ್ಕೊಳ್ಳಿ ಮಕ್ಕಳ. ಇಲ್ಲೊಂದು ದೇಶ ಇದೆ ಪುಟ. ಇದೇನಾಗುತ್ತೆ, ಈ ದೇಶವನ್ನು ತನ್ನೊಳಗೆ ಸೆಳ್ಕೊಂಡು ಒಂದು ದೊಡ್ಡ ದೇಶ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಡೆವಲಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿ ಅವ್ರ ಮೇಲೆ ಜಗಳ ಮಾಡ್ತಾನೆ, ವಾರ್ ಮಾಡೋಕ್ಕೆ ಹೋಗ್ತಾನೆ. ಓಕೆನಾ? ಅದೊಂದು ಕಾರಣ. ಇನ್ನೊಂದು, ನಮ್ಮ ಆಸ್ಟ್ರಿಯಾದ ರಾಜಕುಮಾರ ಒಬ್ಬ ಇರ್ತಾನೆ. ಈ ಆಸ್ಟ್ರಿಯಾದ ರಾಜಕುಮಾರ ಏನು ಮಾಡ್ತಾನೆ, ತನ್ನ ಮದುವೆ ಮದುವೆ ಆಗಿ ತನ್ನ ಮಡದಿಯೊಂದಿಗೆ ಹನಿಮೂನ್ಗೆ ಹೋಗ್ತಾನೆ. ಆಚೆ ಸೈಬೀರಿಯಾ ದೇಶಕ್ಕೆ ಹೋಗ್ತಾನೆ. ಆ ಸೈಬೀರಿಯಾ ದೇಶದಲ್ಲಿ ರಾಜಕುಮಾರನನ್ನು ಸಾಯಿಸ್ಬಿಡ್ತಾರೆ. ಸಾಯಿಸ್ತಕ್ಕಂಥ ಕಾರಣದಿಂದ ಆಸ್ಟ್ರಿಯಾದವ್ರು ಏನು ಮಾಡ್ತಾರೆ, ನಮ್ಮ ರಾಜಕುಮಾರನನ್ನೇ ನೀನೇ ಸಾಯಿಸಿದ್ಯಾ ಅಂತ ಹೇಳಿ ಸಣ್ಣದಾಗೊಂದು ಜಗಳ ಮಾಡ್ತಾರೆ. ಆ ಜಗಳನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತೆ. ಅರ್ಥ ಆಯ್ತಾ? ಮಹಾಯುದ್ಧಕ್ಕೆ ಅದೇ ಕಾರಣ ಆಗುತ್ತೆ. ಸೊ ಹಾಗಾಗಿ ಈ ಮಹಾಯುದ್ಧಕ್ಕೆ ಕಾರಣ ಆದರೆ 2 ಬಣಗಳು ಬೇಕಾಗುತ್ತೆ. ಹೌದಾ? 2 ಬಣಗಳು ಅಂದರೆ ಆಪ್ಷನ್ ಎ, ಆಪ್ಷನ್ ಬಿ ಥರ. ಅದೇ ಇದು ಒಂದು ಅಲಯನ್ಸಸ್. ಓಕೆ, ಒಂದು ಅಲಯನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಯಾವುದು ಹೇಳಿ ನೋಡೋಣ. ಒಂದು ಅಲಯನ್ಸಸ್ಸು, ಇನ್ನೊಂದು ಎಂಟಿಟಿ. 2 ಬಣಗಳಾಗಿ ಡಿವೈಡ್ ಆಗುತ್ತೆ. ಈ 2 ಬಣಗಳ ನಡುವೆ ನಡೀತಕ್ಕಂಥದ್ದೇ ಯುದ್ಧ. ಅದು ಟ್ರಿಪಲ್ ಅಲಯನ್ಸು, ಟ್ರಿಪಲ್ ಎಂಟಿಟಿ. ನಿಮ್ಗದು ಗೊತ್ತು ಅಂತ ನಾನು ಇದೆರಡು ಹೇಳ್ತೀನಿ, ಇಲ್ಲಿ ಬರ್ಕೊಳ್ಳಿ. ಟ್ರಿಪಲ್ ಅಲಯನ್ಸು ಹಾಗೆ ಟ್ರಿಪಲ್ ಎಂಟಿಟಿ, ಈ 2 ಬಣಗಳ ನಡುವೆ ಆಗ್ತಕ್ಕಂಥದ್ದೇ ಮಹಾಯುದ್ಧ. ಅರ್ಥ ಆಯ್ತೇನ್ರ? ಮಹಾಯುದ್ಧ ಆಗ್ತಕ್ಕಂಥದ್ದು ಈ 2 ಬಣಗಳ ನಡುವೆ. ಈ 2 ಬಣಗಳ ನಡುವೆ ನಡೀತಕ್ಕಂಥ ಈ ಫಸ್ಟ್ ಮಹಾಯುದ್ಧ ಏನಿದೆ, ಆ ಫಸ್ಟ್ ಮಹಾಯುದ್ಧ ಕೊನೆಗೊಳ್ಳೋಕ್ಕೆ ಒಂದು ಸಮಾಧಾನಕರ ಬಹುಮಾನವನ್ನು ಕೊಟ್ಟ ಹಾಗೆ ಈ ಒಂದು ಒಪ್ಪಂದ ಮಾಡ್ಕೋತಾರೆ. ಅದೇ ವೆರ್ಸಲ್ಸ್ ಒಪ್ಪಂದವನ್ನು ಮಾಡ್ಕೋತಾರೆ. ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋಣ. ವಿಶ್ವ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ಏನು? ಲೀಗ್ ಆಫ್ ನೇಷನ್ಸ್ ಅಂದರೆ ಏನು ಮಕ್ಕಳ? ಪ್ರಥಮ ಮಹಾಯುದ್ಧ ಈಗಾಯಿತು.
ಅದಕ್ಕೆ ವರ್ಸಲ್ಸ್ ಒಪ್ಪಂದ ಮಾಡಿ ಮುಗಿಸಿದ್ರು. ಆ ವರ್ಸಲ್ಸ್ ಒಪ್ಪಂದ ಆದಮೇಲೆ ನಿಮಗೆ ಬರ್ತಕ್ಕಂಥವ್ರೆ ಅಮೇರಿಕಾದವರು. ಅಮೇರಿಕಾ ಅವ್ರು ಬರ್ತಾರೆ. ಅಮೇರಿಕಾ ಅವ್ರು ಬಂದು ಏನು ಮಾಡ್ತಾರೆ, ಈ ಒಂದು ಲೀಗ್ ಆಫ್ ನೇಷನ್ಸನ್ನು ತೊಗೊಂಬರ್ತಾರೆ. ಓಕೆನಾ. ಈ ಲೀಗ್ ಆಫ್ ನೇಷನ್ಸನ್ನು ತರ್ತಾರೆ. ಯಾಕೆ ಅಂದರೆ ಯಾರ ನಡುವೆನೂ ಯುದ್ಧ ಆಗೋದು ಬೇಡ, ನಾವು ಬಹಳ ಶಾಂತಿಯುತವಾಗಿ ನಮ್ಮ ದೇಶವನ್ನು ಮುನ್ನಡೆಸ್ಕೊಂಡು ಹೋಗೋಣ, ಇಲ್ಲಾಂದರೆ ನಮಗೆ ತುಂಬ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಅಂದರೆ ಹಿಟ್ಲರ್ ಅಂತಕ್ಕಂಥ ಒಬ್ಬ ಕಳ್ಳ ಬೇಡ, ಯಾಕೆ ಸುಮ್ಮನೆ, ಹಿಟ್ಲರ್ ಅಂತಕ್ಕಂಥ ಒಬ್ಬನ ಎಂಟ್ರಿ ಆಗುತ್ತೆ. ಆ ಹಿಟ್ಲರ್ ಅಂತಕ್ಕಂಥವನೊಬ್ಬ ಎಂಟ್ರಿಯಿಂದ ಎಲ್ಲ ಹೋಗುತ್ತೆ. ಇವ್ರು ಮಾಡಿರೋ ಲೀಗ್ ಆಫ್ ನೇಷನ್ಸು ಹೋಗಿ 2ನೇ ಮಹಾಯುದ್ಧ ಆಗುತ್ತೆ. ಎಷ್ಟು? ಎರಡನೇ ಮಹಾಯುದ್ಧ ಆಗುತ್ತೆ. 2ನೇ ಮಹಾಯುದ್ಧ ಯಾವಾಗಿಂದ ಯಾವಾಗ ಆಗುತ್ತೆ ಅಂದರೆ 1935ರಿಂದ 1940ರವರೆಗೂ ಆಗ್ತಕ್ಕಂಥದ್ದೇ 2ನೇ ಮಹಾಯುದ್ಧ. ಅರ್ಥ ಆಯ್ತಾ ಮಕ್ಕಳ? ಇದನ್ನು ನೀವು ತಿಳ್ಕೋಬೇಕು. ಈ 2ನೇ ಮಹಾಯುದ್ಧ ಇದಕ್ಕೆ ಏನಕ್ಕೆ ವಿಫಲತೆ ಆಗುತ್ತೆ ಅಂದರೆ ನೋಡಿ, 2ನೇ ಮಹಾಯುದ್ಧ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಇದನ್ನು ಹೊಡೆದಾಕ್ತಾರೆ. ಲೀಗ್ ಆಫ್ ನೇಷನ್ಸು ವಿಫಲ ಆಗುತ್ತೆ, ಫೇಲ್ ಆಗುತ್ತೆ. ಅರ್ಥ ಆಯ್ತೇನ್ರ? ಇದು 2ನೇದು. 3ನೇದು ನೋಡೋಣ. ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909 ಭಾರತೀಯರ ಪರಿಷತ್ ಕಾಯ್ದೆಯನ್ನು ತರ್ತಾರೆ. ಏನಿದು 1909? ಏನು ತುಂಬ ಇಂಪಾರ್ಟೆಂಟು. 1909ರಲ್ಲಿ ನಮ್ಮ ಮಿಂಟೋ ಮತ್ತು ಮಾರ್ಲೆ ಅಂತಕ್ಕಂಥವ್ರು ಬರ್ತಾರೆ. ಮಿಂಟೋ ಮಾರ್ಲೆ ಸುಧಾರಣೆ ಅಂತಾರೆ. ಮೊದಲನೇದು ಅದನ್ನು ಬರ್ಕೊಳ್ಳಿ. ಇದು 1909ರ ಕಾಯ್ದೆ ಏನಿದೆ, ಈ 1909ರ ಕಾಯ್ದೆ ಮಿಂಟೋ ಹಾಗೂ ಮಾರ್ಲೆ ಸುಧಾರಣೆ ಮಿಂಟೋ ಹಾಗೆ ಮಾರ್ಲೆಯ ಸುಧಾರಣೆ ಆಗಿರುತ್ತೆ ಮಕ್ಕಳ. ಈ ಮಿಂಟೋ ಮಾರ್ಲೆ ಸುಧಾರಣೆನೇ ಈ 1909ರ ಒಡೆದು ಆಳೋ ನೀತಿ ಅಂತ ಹೇಳಿ ತರ್ತಕ್ಕಂಥದ್ದು. ಏನು ಮಾಡ್ತಾರೆ, ಮಿಂಟೋ ಅಂತಕ್ಕಂಥವನು ವೈಸ್ರಾಯ್ ಆಗಿರ್ತಾನೆ, ಮಾರ್ಲೆ ಅಂತಕ್ಕಂಥವನು ಅದರ ಚೇರ್ಪರ್ಸನ್ ಆಗಿರ್ತಾನೆ. ಈ ಮಿಂಟೋ ಏನು ಮಾಡ್ತಾನೆ, ಇವನು ಬಂದಿದ ತಕ್ಷಣ ನೋಡಿ ಹೇಗಾದರೂ ಮಾಡಿ ನಮ್ಮ ಬಂಗಾಳವನ್ನು ವಿಭಜನೆ ಮಾಡಬೇಕು, ಒಡೆದು ಆಳಬೇಕು, ಭಾರತದಲ್ಲಿ ಒಡೆದಾಳಿದ್ರೇ ಆಗೋದು ಅಂತ ಹೇಳಿ ಕ್ಯಾಸ್ಟ್ ಸಿಸ್ಟಮನ್ನು ತರ್ತಾನೆ. ಅಂದರೆ ಜಾತಿಗಳ ನಡುವೆ ಜಾತಿವಾದವನ್ನು ತರ್ತಾನೆ. ಯಾರೋ ಈ ಮಿಂಟೋ ಏನು ಮಾಡ್ತಾನೆ, ಜಾತಿವಾದವನ್ನು ತರ್ತಾನೆ. ಮುಸ್ಲಿಮು ಹಿಂದೂ ಸಪ್ರೇಟು. ಹಾಗಾಗಿ ಏನು ಮಾಡೋಣ, ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟವನ್ನು ತರಬೇಕು. ಏನಂತ ಕೇಳ್ತಾನೆ, ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟವನ್ನು ತರಬೇಕು ಅಂತ ಹೇಳಿ ಘೋಷಣೆ ಮಾಡ್ತಾನೆ. ಅಲ್ಲಿಂದ ರಾಜಕೀಯ ನೀತಿಗಳನ್ನು ಕುತಂತ್ರಿ ಕೆಲಸವನ್ನು ಮಾಡ್ತಕ್ಕಂಥವನೇ ಈ ಮಿಂಟೋ ಮತ್ತು ಮಾರ್ಲೆ. ಸರ್ ಇದಕ್ಕೆ ಹೇಗೆ ಸರ್ ಹೋಲಿಸ್ಕೊಳ್ಳೋದು? ನೀವು ಓದ್ಕೋಬೇಕಲ್ವ ಮಕ್ಕಳ, ಇದನ್ನು ಬರೀಲೇಬೇಕಲ್ವೇನ್ರ? ಅಲಾಗಂದ. ಸೊ ಹಾಗಾಗಿ ನೀವು ಒಂದು ತಿಳ್ಕೊಳ್ಳಿ, 2 ಕಾಯ್ದೆಗಳು ನಿಮಗೆ ತುಂಬ ಇಂಪಾರ್ಟೆಂಟು. ಒಂದು 1909 1909 ಈ 909 ಮಿಂಟೋ ಮತ್ತು ಮಾರ್ಲೆ ಸುಧಾರಣೆ ಆದರೆ 19 ಮಾಂಟೆಂಗೋ ಮತ್ತು ಚೇಮ್ಸ್ವರ್ಡ್ನ ಸುಧಾರಣೆ ಆಗಿರುತ್ತೆ. ಅರ್ಥ ಆಯ್ತಾ? 2 ಸುಧಾರಣೆ. ಇದು ನೋಡಿ, ಮಾಂಟೆಂಗೋ ಚೇಮ್ಸ್ವರ್ಡ್ ಉದ್ದ ಇದೆ ಅಲ್ವೇನ್ರಿ? ನೋಡಿ ಇಲ್ಲಿ ಬರೀತೀನಿ, ಮಾಂಟೆಂಗೋ ಹಾಗೆ ಚೇಮ್ಸ್ವರ್ಡ್ ಎಷ್ಟು ಉದ್ದ ಬರುತ್ತೆ. ಅದೇ ಮಿಂಟೋ ಆದರೆ ಮಿಂಟೋ ಹಾಗೆ ಮಾರ್ಲೆ ಸುಧಾರಣೆ ಅಂತಕ್ಕಂಥದ್ದು 1909. 9 ಚಿಕ್ಕದು, 19 ದೊಡ್ಡದಾಗಿರೋದ್ರಿಂದ ಮಾಂಟೆಂಗೋ ಚೇಮ್ಸ್ವರ್ಡ್ ದೊಡ್ಡದು, ಚಿಕ್ಕದಾಗಿರೋದ್ರಿಂದ ಮಿಂಟೋ ಮಾರ್ಲೆ ಚಿಕ್ಕದು. ಅರ್ಥ ಆಯ್ತೇನಪ್ಪ? ಪ್ರತ್ಯೇಕವಾದ ಮತಗಟ್ಟವನ್ನು ಮಾಡ್ತಕ್ಕಂಥವನು ಇವನು ಯಾರು ಅಂದರೆ ಈ ಮಿಂಟೋ. ಇದನ್ನು ಸರ್ ನಾನು ಫನ್ನಿಯಾಗಿ ನೆನ್ಪಿಟ್ಕೋಬೇಕು, ನನಗೆ ಹೆಂಗಾದರೂ ನೆನಪಾಗಬೇಕು ಸರ್ ಅನ್ನೋದಾದರೆ, ಈ ಮಿಂಟಿ ಚಾಕ್ಲೇಟನ್ನು ಅವನು ಕಿತ್ಕೊಳ್ಳೋದಕ್ಕೋಸ್ಕರ ಜಾತಿ ನಡುವೆ ಜಗಳ ಆಡೋದಕ್ಕೆ ಶುರು ಮಾಡಿಬಿಡ್ತಾನೆ.
ಜಗಳಗಳನ್ನು ತಂದಿಡ್ತಾನೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟವನ್ನು ನೀಡಿದರೋ ಹಾಗೆ ಹಿಂದೂ ಮತ್ತು ಮುಸ್ಲಿಮರ ವಿಭಜನೆಯನ್ನು ಸೃಷ್ಟಿಸ್ತಾನೆ. ಯಾರು? ಮಿಂಟೋ ಹಾಗೂ ಮಾರ್ಲೆ. ಮಿಂಟೋ ತುಂಬ ಇಂಪಾರ್ಟೆಂಟು. ಹಿಟ್ಲರ್ನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದ? ಇದರಲ್ಲೂ ಅಷ್ಟೇ ಕಣ, ನೀವು ಎರಡು ತುಂಬ ಇಂಪಾರ್ಟೆಂಟು. ಹಿಟ್ಲರ್ ವಿಷಯದಲ್ಲಿ ನಿಮಗೆ ಹಲವಾರು ಬಾರಿ ಕ್ವಶನ್ ಆಗ್ತಕ್ಕಂಥ ಎರಡು ಕ್ವಶನ್ ಆಗುತ್ತೆ. ಅದರಲ್ಲಿ ಒಂದು ಈ ಗೋಬೆಲ್ಸ್ ಆದರೆ ಇನ್ನೊಂದು ಬ್ರೌನ್ ಶರ್ಟ್ಸ್ ಅಂತ ಇದೆ. ಅರ್ಥ ಆಯ್ತಾ? ಬ್ರೌನ್ ಶರ್ಟ್ಸ್ ಈ ಎರಡು ತುಂಬ ಇಂಪಾರ್ಟೆಂಟು. ಬ್ರೌನ್ ಶರ್ಟ್ಸು ಇಂಪಾರ್ಟೆಂಟ್, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹಿಟ್ಲರ್ ಅಂತಕ್ಕಂಥವ್ನು ಏನು ಮಾಡ್ತಾನೆ? ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದಾಗಿಂದ ನಾವು ಮಾತಾಡೋಣ. ಹೇಗೆ ಅಧಿಕಾರಕ್ಕೆ ಬರ್ತಾನೆ ಅವೆಲ್ಲ ಬೇಕಾಗಿಲ್ಲ. ಮುಂಚೆ ಯಾರಿದ್ರು ಅದನ್ನು ನೀವು ಟೆಕ್ಸ್ಟ್ ಬುಕ್ಸಲ್ಲಿ ನೋಡ್ಕೊಳ್ಳಿ. ಬೇಗ ಮುಗಿಸ್ಬೇಕು ನಾವು ಕ್ಲಾಸು. ಹಿಟ್ಲರ್ ಅಂತಕ್ಕಂಥವ್ನು ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದ ಮೇಲೆ ಏನಾಗುತ್ತೆ, ಅವನಿರ್ತಕ್ಕಂಥ ಆ ದೇಶದಲ್ಲಿ, ಅವನೇನು ಜರ್ಮನಿ ದೇಶದಲ್ಲಿದ್ದ, ಆ ಜರ್ಮನಿ ದೇಶದಲ್ಲಿ ಎರಡು ಜಾತಿಯ ಡಾಮಿನೇಷನ್ ಜಾಸ್ತಿ ಇರುತ್ತೆ. ಅದರಲ್ಲಿ ಇವನ ಜಾತಿ ತುಂಬ ಇಂಪಾರ್ಟೆಂಟ್. ಅವರನ್ನು ಜರ್ಮನಿ ಆರಿಯನ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಈಗ ಫಸ್ಟು ಹಿಟ್ಲರಿಂದ ತಗೊಳ್ಳೋಣ, ಓಕೆನಾ? ಹಿಟ್ಲರ್ ಫಸ್ಟ್ ಬರ್ತಾನೆ, ಎಂಟ್ರಿ ಕೊಡ್ತಾನೆ ಹಿಟ್ಲರ್ ಏನು ಬರ್ತಾನೆ, ಬಂದಿದ ತಕ್ಷಣ ಎರಡು ಜಾತಿ ಇರುತ್ತೆ. ಇವನ ರಾಜ್ಯ ಬಂದು ಏನು, ಜರ್ಮನಿ. ಇವನ ರಾಷ್ಟ್ರ ಜರ್ಮನಿ. ಈ ಜರ್ಮನಿಯಲ್ಲಿ ಎರಡು ಜಾತಿಗಳಿರ್ತವೆ. ಆ ಜಾತಿ ಯಾವುದು ಅಂದರೆ, ಒಂದು ಆ ದೇಶದ ಆರ್ಯನ್ಸ್ ಇರ್ತಾರೆ. ವೆರಿ ಇಂಪಾರ್ಟೆಂಟ್ಲಿ, ಈ ಆರ್ಯನ್ಸನ್ನು ಬಿಟ್ಟು ಜರ್ಮನಿಯಲ್ಲಿ ಇನ್ನೊಂದು ಜಾತಿ ಇರುತ್ತೆ. ಆ ಜಾತಿಯನ್ನು ನಾವು ಹೊಡಿಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವನೇನು ಮಾಡ್ತಾನೆ, ಬ್ರೌನ್ ಶರ್ಟ್ಸ್ ಹಾಗೂ ಈ ಗೇಬಲ್ಸ್, ಈ ಜಿಯೋಬೆಲ್ಸ್ ಅಂತ ಏನಿದಾರಲ್ಲ, ಈ ಜಿಯೋಬೆಲ್ಸನ್ನು ಸೃಷ್ಟಿ ಮಾಡ್ತಾನೆ. ಇದೊಂದು ಸ್ವಲ್ಪ ಇಂಗ್ಲೀಷಲ್ಲಿ ಬರ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಅದು ನಿಮಗೆ ಕೇಳಿಸ್ಕೊಳೋದಕ್ಕೆ ಸಾಕು. ಆನ್ಸರ್ಸ್ ನೋಡೋಣ. ಏನಕ್ಕೆ ಮುಖ್ಯವಾಗಿ ಅಂದರೆ, ಜಾತಿಯ ನಡುವೆ ಜಗಳ ತರಿಸಿ ಅವರ ಮೇಲೆ ಭಯ ಹುಟ್ಟಿಸ್ಕೊಳ್ಳೋದಕ್ಕೋಸ್ಕರ. ಅರ್ಥ ಆಯ್ತಾ? ಭಯ ಹುಟ್ಟಿಸ್ಕೊಳ್ಳೋಕ್ಕೋಸ್ಕರ ನೋಡಿ, ಜಾತಿ ದ್ವೇಷವನ್ನು ಹೊರಡಿಸ್ತಾರೆ. ಹಾಗೆ ಪ್ರಚಾರ ಸಚಿವ ರೇಡಿಯೋ ಪತ್ರಿಕೆಗಳ ಮೂಲಕ ನಾಜಿ ಭಾವನೆಯನ್ನು ಹೊರಡಿಸಿದನು. ಇದು ತುಂಬ ಇಂಪಾರ್ಟೆಂಟು. ಅವನು ಬರ್ತಾ ಇದ್ದ ಹಾಗೆ ನಾಜಿ ಅಂತಕ್ಕಂಥ ಒಂದು ಪಕ್ಷವನ್ನು ಸೃಷ್ಟಿ ಮಾಡ್ತಾನೆ. ಯಾರು? ನಮ್ಮ ಹಿಟ್ಲರ್ ಅಲ್ಲ, ಬರೀ ಹಿಟ್ಲರ್ ಏನು ಮಾಡ್ತಾನೆ, ಈ ನಾಜಿ ಪಕ್ಷವನ್ನು ಸಹ ಸ್ಥಾಪಿಸಿರ್ತಾನೆ. ನಾಜಿ ಪಕ್ಷ ಮಾತ್ರನೇ ಇರಬೇಕು, ಅದು ಬಿಟ್ಟು ಬೇರೆ ಯಾವ ಪಕ್ಷನೂ ಇರಬಾರ್ದು ಅನ್ನೋ ಒಂದು ಕಾರಣದಿಂದ ಅದನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ಇವನು ಮಾಡ್ತಕ್ಕಂಥ ಕಳ್ಳು ಕೆಲಸ, ರಾಜ್ಯದಲ್ಲಿ ಅವನೇನೇನು ಮಾಡಲ್ಲ ಕೆಲಸಗಳು, ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಜನರ ಜಾತಿ ನಡುವೆ ಯುದ್ಧಗಳನ್ನು ಮಾಡಿ ಈ ಜಿಯೋಬೆಲ್ಸನ್ನು ಬಿಡ್ತಾ ಇದ್ದ. ಫಸ್ಟು ಅವ್ರು ಹೋಗಿ ಅಲ್ಲಿ ಜಾತಿ ಬಗ್ಗೆ ಮಾತಾಡಿ ಬಂದ್ಬಿಡ್ತಿದ್ರು. ಅವ್ರು ಜಗಳ ಮಾಡ್ತಾಯಿದ್ರು ದೊಡ್ಡದಾಗಿ. ಅವ್ರು ಜಗಳ ಮಾಡಬೇಕಾದ್ರೆ ಈ ಬ್ರೌನ್ ಶರ್ಟ್ಸನ್ನು ಬಿಡ್ತಾ ಇದ್ದ. ಬ್ರೌನ್ ಶರ್ಟ್ಸು ಹೋಗಿ ನಾಯಿ ಹೊಡೆದಂಗೆ ಹೊಡಿತಾಯಿದ್ರು. ಹಾಗಾಗಿ ಅಲ್ಲಿನ ಪ್ರಜೆಗಳಿಗೆ ಬ್ರೌನ್ ಶರ್ಟ್ಸ್ ನೋಡಿದ್ರೆ ಹೆದರಿಕೆ ಆಗ್ತಾಯಿತ್ತು. ಅರ್ಥ ಆಯ್ತಾ? ಇಷ್ಟೇ, ಬ್ರೌನ್ ಶರ್ಟ್ಸು, ಜಿಯೋಬೆಲ್ಸು, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಇದು ನಾಜಿ ಪಾರ್ಟಿ ಕಟ್ಟಿರೋದು ಹಿಟ್ಲರು, ಅದು ಜರ್ಮನಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದಾದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು. ಓಕೆ, ಏನಿದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ? ಯಾರು ತರ್ತಾನೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು? ಫಸ್ಟು ಡಾಲ್ ಹೌಸಿ ಅಂತಕ್ಕಂಥವ್ನು ಏನು ಮಾಡ್ತಾನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತ ತರ್ತಾನೆ. ಓಕೆನಾ? ಹಕ್ಕಿಲ್ಲ ನೀತಿ ಅಂತ ಹೇಳಿ ತರ್ತಾನೆ. ಏನಂದರೆ, ನಮ್ಮ ಬ್ರಿಟಿಷರು ಹಲವಾರು ರಾಜ್ಯಗಳನ್ನು ನಮ್ಮೊಳಗೆ ಹಾಕ್ಕೊಂಡು ನಾವು ರಾಜ್ಯಭಾರ ಮಾಡಬೇಕು ಅಂದರೆ ಒಂದೇ ಪ್ಲ್ಯಾನ್ ಹಾಕ್ತಾನೆ. ಆಲ್ಮೋಸ್ಟ್ ಆಲು ಮೆಜಾರಿಟಿ ಆವಾಗ ಎಲ್ಲ ರಾಜ್ಯಗಳಿಗೂ ಇದ್ದಂಥವರು ದತ್ತು ಮಕ್ಕಳು ಮಾತ್ರ. ಅರ್ಥ ಆಯ್ತಾ? ಅವ್ರಿಗೆ ಸ್ವಂತ ಮಕ್ಕಳಿಗಿಂತ ದತ್ತು ಮಕ್ಕಳೇ ಜಾಸ್ತಿ ಇರೋದ್ರಿಂದ ಇವರು ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ. ಈ ಒಂದು ಜಾಗದಲ್ಲಿ ಹೊಡೆದಿದ್ದೇ ಆದರೆ ಭಾರತ ನಮ್ಮ ವಶ ಆಗುತ್ತೆ ಅಂತ ಹೇಳಿ ದತ್ತು ಮಕ್ಕಳು ಯಾವುದೇ ಕಾರಣಕ್ಕೂ, ನೀವು ನಿಮ್ಮ ಸ್ವಂತ ಮಕ್ಕಳಿದ್ರೆ ನೀವು ರಾಜ್ಯ ಆಳ್ಕೊಳಕ್ಕೆ ಬಿಡಿ,
ದತ್ತು ಮಕ್ಕಳಾದರೆ ಮಾತ್ರ ನೀವು ರಾಜ್ಯ ಆಳೋ ಹಾಗಿಲ್ಲ, ನನಗೆ ಕೊಡಬೇಕು ಅಂತ ಹೇಳ್ತಾರೆ. ಹೀಗೆ ಹೇಳಿದಾಗ ಹಲವಾರು ರಾಜ್ಯಗಳು ಭಯಭೀತರಾಗ್ತಾರೆ. ಆದರೂ ಬಿಡಲ್ಲ, ಬ್ರಿಟಿಷರು ಹೋಗಿ ಹೊಡೆದು ಅವ್ರು ಕಿತ್ಕೋತಾರೆ. ಹೀಗೆ ಕಿತ್ಕೊಂಡ ಫಸ್ಟ್ ರಾಜ್ಯ ಯಾವುದು ಅಂದರೆ ನಮ್ಮ ಹೈದ್ರಾಬಾದ್. ಅರ್ಥ ಆಯ್ತಾ? ಹೈದರಾಬಾದ್ನ ಫಸ್ಟು ಒತ್ತುವರಿ ಮಾಡ್ಕೊಳ್ತಾರೆ. ಅದಾದಮೇಲೆ ಝಾನ್ಸಿ ಬರುತ್ತೆ. ಅದಾದಮೇಲೆ ಸತಾರ ಬರುತ್ತೆ. ಸಂಬಲ್ಪುರ ಬರುತ್ತೆ. ಸಂಬಲ್ಪುರ ನಾನು ಫಾಸ್ಟಾಗಿ ಬರೀಬೇಕು, ಸೊ ಹಾಗಾಗಿ ಹ್ಯಾಂಡ್ ರೈಟಿಂಗ್ ಮೇಲೆ ಆದಷ್ಟು ಗಮನ ಕಡಿಮೆ ಕೊಡಿ. ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟರಲ್ಲೇ ಇರುತ್ತೆ. ಓಕೆನಾ? ನೋಡಿ ನೆಕ್ಸ್ಟು ಆನ್ಸರ್. ಡಾಲ್ಹೌಸಿ ಅದನ್ನು ಪರಿಚಯಿಸ್ತಾನೆ. ಈ ನೀತಿ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊತಾನೆ. ಯಾಕೆ ಹೇಳಿ? ರಾಜಕೀಯ ಅಂದರೆ ಅದು ನನಗೆ ಬೇಕು, ಪೂರ್ತಿ ಭಾರತ ನನ್ನ ಕೆಳಗೆ ಬರಬೇಕು ಅನ್ನೋದೇ, ಅದೇ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ತಾನೆ. ದತ್ತು ಪಡೆದ ಮಕ್ಕಳಿಗೆ ಸಿಂಹಾಸನದ ಹಕ್ಕಿಲ್ಲ ಎಂದು ಡಾಲ್ಹೌಸಿ ಹೇಳ್ದೆ. ಡಾಲ್ಹೌಸಿ ಅನೇಕ ರಾಜ್ಯಗಳನ್ನು ವಶಪಡಿಸಿಕೊಂಡನು. ಡಾಲ್ಹೌಸಿ ಸತಾರ, ನಾಗ್ಪುರ, ಸಂಬಲ್ಪುರ, ಇದು ಅಂಬಲ್ಪುರ ಅಲ್ಲ, ಸಂಬಲ್ಪುರ ಹಾಗೂ ಉದಯಪುರವನ್ನು ಇತ್ಯಾದಿ ರಾಜ್ಯಗಳನ್ನು ಇವರು ವಶಪಡಿಸ್ಕೊಂಡಿರ್ತಾರೆ. ಇದು ತುಂಬ ಇಂಪಾರ್ಟೆಂಟು ಮಕ್ಕಳ. ನೀವು ಸ್ವಲ್ಪ ಇದನ್ನು ಸ್ಕ್ರೀನ್ಶಾಟ್ ತೊಗೋಬೇಕು. ನಾನು ಯಾವಾಗಲೂ ಸ್ಕ್ರೀನ್ಶಾಟ್ ನಿಮಗೆ ಕೊಡೋದೇ ಮರ್ತೋಗ್ಬಿಡ್ತೀನಿ. ದಯವಿಟ್ಟು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿಪ್ಪ. ದಯವಿಟ್ಟು ಇದ್ರದ್ದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಹಾಗೆ ಇದ್ರದ್ದು ತೊಗೋಬೇಕು ನೀವು. ಇರಿ, ಇದೊಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಇಲ್ಲಿ ಹಾಗೆ ಬರ್ದಿರೋದು ಹಂಗೆ. ಇನ್ನೊಂದು ಯಾವುದೋ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಹಾಗೆ ಈ ಮಲ್ಟಿಪಲ್ ಚಾಯ್ಸ್ ಏನು ಸ್ಕ್ರೀನ್ಶಾಟ್ ತೊಗೋಬೇಡಿ, ಹಂಗೆ ಓದ್ಕೊಳ್ಳಿ. ಓಕೆನಾ? ಇದಾಯ್ತಲ್ಲ ಡಾಲ್ಹೌಸಿ. ಇದರಲ್ಲಿ ನಾನು ನಿಮಗೇನೋ ಹೇಳಬೇಕು ಅಂದ್ಕೊಂಡೆ. ಹೌದು ನೋಡಿ, ಈ ಡಾಲ್ಹೌಸಿ ವಶಪಡಿಸ್ಕೊಂಡಿರ್ತಕ್ಕಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಕೆಳಗೆ ವಶಪಡಿಸಿಕೊಂಡಿರ್ತಕ್ಕಂಥ ರಾಜ್ಯಗಳು ಯಾವ್ಯಾವು ನಿಮಗೆ ತಲೆಯಲ್ಲಿರಬೇಕು. ಅರ್ಥ ಆಯ್ತಾ? ತಲೆಯಲ್ಲಿರೋದಕ್ಕೆ ಒಂದು ಸಣ್ಣ ಟ್ರಿಕ್ ಮಾಡೋಣ ಈಗ. ಓಕೆನಾ? ಉದಯಪುರದಲ್ಲಿ ತಗೊಳ್ಳೋಣ. ಉದ್ದವಾಗಿರ್ತಕ್ಕಂಥ ನಾಗರ ಹಾವು ಸಾಂಬಾರ್, ಈ ಅಂಬಲ್ಪುರ ಅಲ್ಲ, ಇದು ಸಂಬಲ್ಪುರ ಆಗಿರೋದ್ರಿಂದ ಸಾಂಬಾರ್ ಅಂತ ಅಂದ್ಕೊಳ್ಳೋಣ. ಸಾಂಬಾರ್ ಕುಡಿದು ಸತಾರದಲ್ಲಿ ತಗೊಳ್ಳೋಣ, ಸತ್ತೋಯ್ತು. ಇದನ್ನು ಒಂದು ಸಾರ್ತಿ ನೀವು ಬರೀರಿ ಮಕ್ಕಳ, ನಿಮ್ಗೆ ಬಂದ್ಬಿಡುತ್ತೋ, ಬೇಗ ಬಂದ್ಬಿಡುತ್ತೆ. ಈ ಒಂದು ಪ್ರಕ್ರಿಯೆ ನೀವು ಮಾಡ್ಕೊಂಡ್ರೆ, ನೀವು ರಿವೈಸ್ ಮಾಡ್ಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ. ನಾಗ ಉದ್ದ ನಾಗ ಅಲ್ವಾ? ಉದ್ದ ನಾಗ ಸಂಬಲ್ಪುರ ಆಗಿರೋದ್ರಿಂದ ಸಾಂಬಾರು ಕುಡಿದು ಸತ್ತೋಯ್ತು ಅಂತ ಹೇಳಿ ತಿಳ್ಕೊಳ್ಳಿ. ಉದ್ದವಾಗಿರ್ತಕ್ಕಂಥ ನಾಗರ ಹಾವು ಸಾಂಬಾರು ಕುಡಿದು ಸತ್ತೋಯ್ತು. ಸೊ ಉದಯಪುರ, ನಾಗಪುರ, ಸಂಬಲ್ಪುರ ಹಾಗೂ ಸತಾರ ಅಂತ ಹೇಳಿ ಇಲ್ಲಿ ನಿಮಗೆ 4 ರಾಜ್ಯಗಳು ನಿಮ್ಮ ತಲೆಯಲ್ಲಿ ಬಂತು. 4 ರಾಜ್ಯಗಳು ಕೂಡ ನಿಮ್ಮ ತಲೆಯಲ್ಲಿ ಬಂದಿದೆ ಮಕ್ಕಳ. ಇದಕ್ಕಿಂತ ಬೇಕೇನ್ರೋ? ಅಟ್ಲೀಸ್ಟ್ ಹಾಗಾದರೂ ನಾವು ಕಲಿಬೇಕಲ್ವಾ? ಕಲಿತು ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ನೆಕ್ಸ್ಟು, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳು ವಿವರಿಸಿ ಅಂತ ಹೇಳ್ತಿದ್ದಾರೆ. ಏನು ಕಾರಣ ಆಯಿತು, ಮುಖ್ಯವಾದ ಅಂಶಗಳು ಏನೇನು ಅಂತ ಹೇಳ್ತೀನಿ. ಆಗ ಯುರೋಪಿಯನ್ರು ಏನು ಮಾಡ್ತಾರೆ, ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಯಾರು? ಯುರೋಪಿಯನ್ರು ಏನು ಮಾಡ್ತಾರೆ, ಭಾರತ ದೇಶಕ್ಕೆ ಬರ್ತಾರೆ. ಅದಕ್ಕಿಂತ ಮುಂಚೆ ಒಂದು ಮ್ಯಾಪ್ ಬಿಡಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಜಸ್ಟ್ ಸರ್ಕಲ್ ಅಂತ ಅಂದ್ಕೊಳ್ಳಿ. ನೋಡ್ರ, ಇದು ನಮ್ಮ ಭಾರತ ದೇಶ. ಇಲ್ಲೆಲ್ಲೋ ಅರಬ್ ಕಂಟ್ರಿಗಳು, ದುಬೈ, ನಮ್ಮ ಈಗಿನ ದುಬೈ ಏನಿದೆಯಲ್ಲ ಅದೇ ಅರಬ್ ಕಂಟ್ರಿಗಳು. ಇಲ್ಲಿ ಬರ್ತಕ್ಕಂಥದ್ದು ಯುರೋಪಿಯನ್ ಖಂಡ. ಇದು ಯುರೋಪಿಯನ್ ಖಂಡ, ಇದು ಅರಬ್ಬರ ಖಂಡ, ಇದು ನಮ್ಮ ಭಾರತೀಯರ ಖಂಡ ಅಂತ ಹೇಳಿ ತಿಳ್ಕೊಳ್ರಪ್ಪ. ಭಾರತೀಯರು ಒಂದೇ ಅಲ್ಲ, ಅದು ಏಷ್ಯಾ ಖಂಡ. ಭಾರತ ಅಂತ ಬರೆದಿರ್ತೀನಿ ನಿಮಗೋಸ್ಕರ. ಓಕೆನಾ? ಸೊ ಏಷ್ಯಾ ಖಂಡ. ಇಲ್ಲಿ ಏನಾಗುತ್ತೆ, ಈ ಯುರೋಪ್ ದೇಶದವರು ಡೈರೆಕ್ಟಾಗಿ ಬರಲ್ಲ ನಮ್ಮ ಭಾರತ ದೇಶಕ್ಕೆ. ಮಸಾಲೆ ಪದಾರ್ಥಗಳಿಗೋಸ್ಕರ, ಯಾವ ಪದಾರ್ಥ? ಮಸಾಲೆ ಪದಾರ್ಥಗಳಿಗೋಸ್ಕರ ತುಂಬ ಪದಾರ್ಥ
ತುಂಬ ಡಿಮ್ಯಾಂಡ್ ಇತ್ತು ಮಸಾಲೆ ಪದಾರ್ಥ. ಆದರೆ ಯುರೋಪ್ನವರು ಡೈರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಯುರೋಪ್ನವ್ರು ಬರದೇ ಇರೋದಕ್ಕೆ ಕಾರಣ ಅರಬ್ನವರು ನಮ್ಮ ದೇಶಕ್ಕೆ ಬಹಳ ಹತ್ತಿರ ಇರೋದ್ರಿಂದ ಅರಬ್ನವ್ರು ಏನು ಮಾಡ್ತಾಯಿದ್ರು, ಮಸಾಲೆ ಪದಾರ್ಥವನ್ನು ತಗೊಳ್ತಿದ್ರು. ಮಸಾಲೆ ಪದಾರ್ಥವನ್ನು ತಗೊಂಡು ಇಲ್ಲಿಂದ ಸೀದಾ ಯುರೋಪ್ಗೆ ಹೋಗ್ತಿದ್ರು. ಈ ಯುರೋಪ್ಗೆ ಹೋಗಿ ಇಲ್ಲಿ ಒಂದು ಕಾನ್ಸ್ಟ್ಯಾಂಟಿನೋಪಲ್ ಅಂತಕ್ಕಂಥ ಒಂದು ನಗರ ಇತ್ತು ಕಣ್ರೋ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯಿತಾ? ಕಾನ್ಸ್ಟ್ಯಾಂಟಿನೋಪಲ್ ಅಂತಕ್ಕಂಥ ಒಂದು ನಗರ ಇತ್ತು. ಈ ಕಾನ್ಸ್ಟ್ಯಾಂಟಿನೋಪಲ್ ಅನ್ನೋದು ಒಂದು ಮಾರ್ಕೆಟ್. ಅರ್ಥ ಆಯಿತಾ? ಇದೇ ಕಾನ್ಸ್ಟ್ಯಾಂಟಿನೋಪಲ್ ಕನ್ನಡದಲ್ಲಿ ಬರ್ಕೊಳ್ಳಿ. ಈ ಕಾನ್ಸ್ಟ್ಯಾಂಟಿನೋಪಲ್ ನಗರಕ್ಕೆ ಹೋಗಿ ಮಾರ್ತಿದ್ರು. ಈ ಕಾನ್ಸ್ಟ್ಯಾಂಟಿನೋಪಲ್ ನಗರದಲ್ಲಿ ಈ ನಗರದಿಂದ ಇದೊಂದು ಮಾರ್ಕೆಟ್, ಇದೇನಿದು, ಇದು ಒಂದು ಮಾರುಕಟ್ಟೆ. ಈ ಮಾರುಕಟ್ಟೆಯಲ್ಲಿ ಹಲವಾರು ವ್ಯಾಪಾರ ವಹಿವಾಟುಗಳು ಮಸಾಲೆ ಪದಾರ್ಥಗಳು ಸೇರಿ ಎಷ್ಟೊಂದು ಆಗ್ತಿತ್ತು. ಕಾಂತಾರ 2 ಫಿಲಮ್ ನೋಡಿದ್ದೀರಾ? ಅದರಲ್ಲಿ ನೋಡಿ ಆ ಒಂದು ಮಸಾಲೆ ಪದಾರ್ಥ, ಆ ಮಾರ್ಕೆಟ್ ನೋಡಿದ್ದೀರಲ್ಲ, ಅದನ್ನು ನೆನಪಿಸ್ಕೊಳ್ಳಿ ಮಕ್ಕಳ. ಓಕೆ ಕಂದ, ಇಲ್ಲೇನು ಮಾಡ್ತಿದ್ರು, ಇಲ್ಲೇ ಎಲ್ಲೋ ಈ ಗ್ಯಾಪಲ್ಲಿ ಇಲ್ಲಿರ್ತಿದ್ರು. ಇವರು ಇಟಲಿಯವರು. ಈ ಇಟಲಿಯವರು ಏನು ಮಾಡ್ತಾರೆ, ಹೋಗಿ ಈ ಪದಾರ್ಥಗಳನ್ನು ಕೊಂಡ್ಕೊಂಡು ಬರ್ತಿದ್ರು. ಒಳ್ಳೆ ಲಾಭ ಮಾಡ್ತಿದ್ರು, ತುಂಬ ಮಾಡ್ತಿದ್ರು. ಇವ್ರಿಗೆ ಒಳ್ಳೆ ಲಾಭ ಇತ್ತು, ಡಿಮ್ಯಾಂಡು ಇತ್ತು. ಲಾಭದ ಪರ್ಸೆಂಟೇಜ್ ನೀವು ನೋಡೋದಾದರೆ ಒಂದು ರೂಪಾಯಿಗೆ 1000 ರೂಪಾಯಿ ಲಾಭ ಮಾಡ್ತಿದ್ರು. ಅರ್ಥ ಆಯ್ತಾ? 1 ರೂಪಾಯಿಯಲ್ಲಿ 1000 ರೂಪಾಯಿಯಲ್ಲಿ ಅಷ್ಟರಾಗಿ ಲಾಭ ಇವ್ರು ಮಾಡ್ತಿದ್ರು. ಇದೆಲ್ಲ ಆಗಬೇಕಾದ್ರೆ ರೋಮ್ನವರು, ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು ಮಕ್ಕಳ. ಈ ಕಾನ್ಸ್ಟ್ಯಾಂಟಿನೋಪಲ್ ಮುಖ್ಯ ಮಾರ್ಕೆಟ್ ಆಗಿರೋದ್ರಿಂದ ಏನಾಗುತ್ತೆ, ಈ ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ರೋಮ್ನವರು ಯಾವ ಕಲರು ಇದು ತಗೊಳ್ಳೋಣ. ಈ ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ರೋಮ್ನವರು ಇದನ್ನು ವಶಪಡಿಸ್ಕೋತಾರೆ. ಅವರು ವಶಪಡಿಸ್ಕೊಂಡಿದ್ದ ನಂತರ ಪೋರ್ಚುಗೀಸರಿಗೆ ಈ ವ್ಯಾಪಾರ ಮಾಡೋಕ್ಕೆ ಬಹಳಷ್ಟು ಕಷ್ಟಕರವಾಗಿರ್ತಾ ಇತ್ತು. ಹಾಗಾಗಿ ವ್ಯಾಪಾರ ವಹಿವಾಟುಗಳನ್ನು ಮಾಡೋಕ್ಕೆ ಬಹಳ ಕಷ್ಟ ಆಗಿರೋದ್ರಿಂದ ಏನು ಮಾಡ್ತಾರೆ, ಯುರೋಪಿಯನ್ರು ಅವರ ಆರ್ಮಿಗೆ ಹೇಳ್ತಾರೆ, ನೋಡಿಪ್ಪ, ಹೇಗಾದರೂ ಮಾಡಿ ನಿಮ್ಮಲ್ಲೇ ಯಾರಾದರೂ ಒಬ್ಬರು ಹೋಗಿ ಮಸಾಲೆ ಪದಾರ್ಥವನ್ನು ತೆಗೆದುಕೊಂಡು ಬರ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿ ಅಂತ ಹೇಳ್ತಾರೆ. ಆ ಒಂದು ಮಾತು ಯಾರು ಕೇಳಿದ್ರು, ನಮ್ಮ ಧೀರ ವೀರ ಶೂರ ವಾಸ್ಕೋಡಿ ಗಾಮ ಕೈ ಎತ್ಬಿಟ್ಟು, ಅಣ್ಣ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಬಿಡ್ತಾನೆ. ಈಗ ಅಲ್ಲಿಂದ ಬಿಡೋದಕ್ಕೆ ಮುಂಚೆ ಅವ್ರ ಸ್ನೇಹಿತರು ಹೇಳ್ತಾರೆ, ಅಯ್ಯ ವಾಸ್ಕೋಡಿ ಗಾಮ, ನೀನು ಸ್ವಲ್ಪ ಅರ್ಥ ಮಾಡ್ಕೊ, ಅಲ್ಲಿ ಹೋದವ್ರು ಯಾರು ಜೀವಂತವಾಗಿ ಬಂದಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ ಅಂತ. ವಾಸ್ಕೋಡಿ ಗಾಮ ತನ್ನ ಸ್ನೇಹಿತರಿಗೆಲ್ಲ ಹೇಳ್ತಾನೆ, ಮಕ್ಕಳ ನೀವೇ ಅರ್ಥ ಮಾಡ್ಕೊಳ್ಳಿ, ಈಗ ಇದು ಒಂದು ಆಫ್ರಿಕನ್ ಮ್ಯಾಪ್ ಅಂತ ಹೇಳಿ ತಿಳ್ಕೊಳ್ಳಿ. ಇದು ಆಫ್ರಿಕಾ ಮ್ಯಾಪ್ ಆಗದೇ ಇರ್ಬೋದು, ಆಗದೇ ಇದ್ದರೂ ಸಹ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಆಫ್ರಿಕಾ ಮ್ಯಾಪು ಅಲ್ಲದೇ ಇದ್ದರೂ ಸಹ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೀವು ನನ್ನ ಮುದ್ದು ಮಕ್ಕಳು ಅಲ್ವೇನ್ರಾ? ಅರ್ಥ ಮಾಡ್ಕೊಳ್ರ. ಇಲ್ಲೆಲ್ಲೋ ಇರ್ತಕ್ಕಂಥ ಯುರೋಪ್ರೋ, ಓಕೆನಾ? ಇಲ್ಲಿ ಯುರೋಪ್ ದೇಶ ಇರುತ್ತೆ. ಈ ಯುರೋಪ್ ದೇಶದಿಂದ ಯಾರು ಬರ್ತಾನೆ, ವಾಸ್ಕೋಡಿ ಗಾಮ ಏನು ಮಾಡ್ತಾನೆ, ಈ ಒಂದು ಯುರೋಪ್ ನಗರದಿಂದ ಬಿಡ್ತಾನೆ. ಅವ್ರ ಫ್ರೆಂಡ್ಸ್ ಹೇಳಿರ್ತಾರೆ, ನೋಡಿ ಇಲ್ಲಿ ಮೌಂಟ್ ಆಫ್ ಡೆತ್ ಅಥವಾ ಏನಂತಾರೆ, ಮೌಂಟ್ ಆಫ್ ಡೆತ್ ಅಂತೀನಿ, ಇಲ್ಲಿ ಹೋದವರೆಲ್ಲ ಸಾಯ್ತಾರೆ, ಯಾರೂ ಬರೋದಿಲ್ಲ. ಯಾಕಂದರೆ ಇಲ್ಲಿ ಹೋಗ್ತಾ ನೀರು ಜಾಸ್ತಿ ಇರೋದ್ರಿಂದ ನಮ್ಮ ದಕ್ಷಿಣ ಭಾಗದಲ್ಲಿ ಹಲವಾರು ಸೈಕ್ಲೋನ್ಗಳೆಲ್ಲ ಆಗ್ತಿರ್ತವೆ. ಹಡಗು ಹೋಗಿ ಅಲ್ಲಿ ಸಿಕ್ಲಾಕೊಂಡು ಸತ್ತೋಗ್ಬಿಡ್ತಾರೆಲ್ಲ. ಆದರೆ ವಾಸ್ಕೋಡಿ ಗಾಮ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ದ. ವಾಸ್ಕೋಡಿ ಗಾಮ ಇಲ್ಲಿಂದ ಬಿಡ್ತಾನೆ, ಬರ್ತಾನೆ ಬಂದು ಇಲ್ಲಿರ್ತಕ್ಕಂಥ ಕೋಸ್ಟ್ ಲೈನ್ ಅಂದರೆ ಕರಾವಳಿ ತೀರಗಳನ್ನು ಹಿಡ್ಕೋತಾನೆ. ಕೆಳಕ್ಕೆ ಹೋಗಲ್ಲ ಅವನು, ಈಗ ಹೋಗಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಬೇರೆ ಸತ್ತವರೆಲ್ಲ ಹೇಗೆ ಮಾಡಿದ್ದಾರೆ, ಹಿಂಗೆ ಹೋಗ್ಬಿಟ್ಟಿದ್ದಾರೆ, ಕೆಳಕ್ಕೆ ಹೋಗಿ ಇಲ್ಲಿ ಸತ್ತೋಗ್ಬಿಡ್ತಾರೆ. ಬಟ್ ಇವನು ಇಲ್ಲಿ ಬಂದು ಈ ಒಂದು ಕೋಸ್ಟ್ ಲೈನ್ ಅಥವಾ ಏನು ಹೇಳಿ, ಕರಾವಳಿ ತೀರವನ್ನು ಹಿಡ್ಕೊಂಡು ಹಾಗೆ ಹಿಡ್ಕೊಂಡು ಭಾರತಕ್ಕೆ ಎಂಟ್ರಿ ಕೊಡ್ತಾನೆ. ಭಾರತದಲ್ಲಿರ್ತಕ್ಕಂಥ ಕೇರಳದ ಕಲ್ಲುಕೋಟೆಗೆ ಇವನು ಭೇಟಿ ನೀಡ್ತಾನೆ. ಹಾಗಾಗಿ ಹೊಸ ಆವಿಷ್ಕಾರ, ಅದೇ ಹೇಳೋದು, ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡ್ತೀವಿ, ಅದೆಲ್ಲ ಸುಮ್ಮನೆ ಚೆನ್ನಾಗಿರಲ್ಲ ಬಿಡಿ. ನೆಕ್ಸ್ಟ್
ಆಯಿತಾ. ಅವನು ಹಾಗಾಗಿ ಬಿಡ್ತಾನೆ. ಕಾರಣಗಳಿಷ್ಟೇ, ಇವನು ಬರೋದಕ್ಕೆ ಹೊಸ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ವಾಸ್ಕೋ ಡಿ ಗಾಮನನ್ನು ಇಲ್ಲಿಂದ ಕಳಿಸ್ತಾರೆ. ಹಾಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಾಂಪಸ್ಸು ಎಲ್ಲ ಸಹ ಕಂಡಿಡ್ಕೊಂಡು ಕೊಡ್ತಕ್ಕಂಥದ್ದು, ಹೋಗಿ ನೋಡ್ಕೊಂಬಾರಪ್ಪ ಅಂತ ಹೇಳಿ. ಮುಖ್ಯ ಕಾರಣ ಅದು ಜಮೀನ್ದಾರಿನ ಜಲಮಾರ್ಗವನ್ನು ಕಂಡುಹಿಡಿದಕ್ಕೆ ಜಮೀನ್ದಾರಿ ವರ್ಗವನ್ನು ರಚಿಸಲು ಅಂತ ಹೇಳಿದೆಯಲ್ಲಪ್ಪ, ಮಿಸ್ಟೇಕ್ ಆಗಿದೆ ಇಲ್ಲೆಲ್ಲೋ. ಶಿಟ್, ಏನು ಮಾಡೋದೀಗ? ನಾನು ಹೇಳಿರೋ ಎಕ್ಸ್ಪ್ಲನೇಷನ್ ಜೊತೆನೇ ನೀವು ಪಾಯಿಂಟ್ಸ್ ನಾನೇ ಬರೆದ್ಬಿಡ್ತೀನಿ, ಬರ್ಕೊಳ್ಳಿ ಮಕ್ಕಳ, ತುಂಬ ಇಂಪಾರ್ಟೆಂಟ್ ಅದು. ಓಕೆನಾ? ಒಂದು, ಹೊಸ ಆವಿಷ್ಕಾರಗಳನ್ನು ಸೃಷ್ಟಿಸೋಕೆ, ಹೊಸ ಆವಿಷ್ಕಾರಗಳನ್ನು ಸೃಷ್ಟಿಸೋಕೆ ಮಾರುಕಟ್ಟೆಯ, ಇಲ್ಲ ಬೇಡ ಬಿಡಿ, ನಾನು ಪಾಯಿಂಟ್ಸೇ ಕೊಡ್ತೀನಿ. ಪಾಯಿಂಟ್ಸ್ ನಾನು ಎಕ್ಸ್ಟ್ರಾ ನಿಮ್ಗೆ ಕೊಡ್ತೀನಿ, ಏನು ತೊಂದರೆ ಇಲ್ಲ. ಅದ್ರದ್ದೊಂದು ಆನ್ಸರ್ ಹಾಕಬೇಕು, ಹಾಕ್ತೀನಿ ನಾನು. ಇದು ತಪ್ಪಿದೆ, ಇದು ಆನ್ಸರ್, ಇದು ರಾಂಗ್ ಕ್ವಶನ್, ಇದು ರಾಂಗ್ ಆನ್ಸರ್. ಈ ಕ್ವಶನ್ಗೆ ನಾನು ಸರಿಯಾದ ಆನ್ಸರನ್ನು ತರ್ತೀನಿ. 1857ರ ದಂಗೆಯ ವಿಫಲತೆಗೆ ಕಾರಣವನ್ನು ವಿವರಿಸಿ. ದಂಗೆಯ ವಿಫಲತೆಗೆ ಕಾರಣವನ್ನು ವಿವರಿಸಿ ಅಂತ ಹೇಳ್ತಿದ್ದಾರೆ. ನೋಡಿ ಮಕ್ಕಳ, 1857 ಮೇ ತಿಂಗಳಲ್ಲಿ ಅಲ್ಲೇ ಇರ್ತಕ್ಕಂಥ ಮಂಗಲ್ ಪಾಂಡೆ ಅಂತಕ್ಕಂಥವ್ರು, ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಭಾರತದ ಸೈನಿಕ. ಈತ ಯಾರು ಹೇಳಿ? ಭಾರತದ ಸೈನಿಕ. ಈ ಸೈನಿಕ ಏನು ಮಾಡ್ತಾನೆ, ಬ್ರಿಟಿಷ್ ಅವ್ರು ಬಂದು ಈ ಭಾರತದ ಸೈನಿಕನಾದ ಮಂಗಲ್ ಪಾಂಡೆಗೆ ಒಂದು ಹೊಸ ರೈಫಲನ್ನು ಕೊಡ್ತಾನೆ. ತೊಗೊಳಪ್ಪ, ಇದು ನಿನ್ನ ರೈಫಲ್ಲು, ಇದರ ಹೆಸರು ಎನ್ಫೀಲ್ಡ್ ರೈಫಲ್ಲು, ಇದಕ್ಕೆ ನೀನು ಬುಲೆಟ್ ಹಾಕಿ ಬಾಯಿಂದ ಕೀಳ್ಬೇಕು ಫಸ್ಟು. ಈ ಬುಲೆಟನ್ನು ಬಾಯಿಂದ ಕಿತ್ತು ಎನ್ಫೀಲ್ಡ್ ರೈಫಲ್ಗೆ ಹಾಕಿ ಹಿಡ್ಕೊಂಡು ಶೂಟ್ ಮಾಡಬೇಕು. ಇವ ಏನು ಮಾಡ್ತಾನೆ, ಮಂಗಲ್ ಪಾಂಡೆ ಬಾಯಲ್ಲಿ ಇಟ್ಕೊತಾನೆ, ಇಟ್ಕೊಂಡು ಕೀಳಕ್ಕೆ ಹೋಗ್ತಾನೆ. ಅಲ್ಲಿ ವಾಸನೆ ಬರುತ್ತೆ. ಏನು ವಾಸನೆ ಅಂದರೆ ಹಂದಿ ಹಾಗೂ ಗೋವಿನ ಮಾಂಸದ ವಾಸನೆ. ಗೋವು ಹಿಂದೂಗಳಿಗೆ ಬಹಳ ಪವಿತ್ರ, ಆದರೆ ಹಂದಿ ಮುಸ್ಲಿಂ ಜನಾಂಗಕ್ಕೆ ಬಹಳ ವಿರುದ್ಧ. ಹಾಗಾಗಿ ಇವು ಹಿಂದೂ ಆಗಿರ್ತಾನೆ. ಇವ್ನು ನೋಡಿ, ಗೋವಿನ ಮಾಂಸ ನಾನು ಕಡಿಯೋಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂತ ಹೇಳ್ತಾನೆ. ಮುಸ್ಲಿಮ, ನಾನು ಕಡಿಯಲ್ಲ, ನನಗೆ ಹಂದಿ ಮಾಂಸ ಬಹಳ ವಿರುದ್ಧವಾಗಿರ್ತಕ್ಕಂಥ ಮಾಂಸನೇ ಅಲ್ಲ, ಹಂದಿನೇ ಬಹಳ ವಿರುದ್ಧವಾಗಿರ್ತಕ್ಕಂಥದ್ದು, ನನಗೆ ಇಂಥವನ್ನ ನಾನು ಮಾಡಲ್ಲ ಅಂತ ಹೇಳ್ತಾನೆ. ಈ ಒಂದು ಸಣ್ಣ ಮಾತಿನ ಚಕಮಕಿಯಲ್ಲಿ ದೊಡ್ಡ ಯುದ್ಧನೇ ಆಗುತ್ತೆ. ಅದಾಗ್ತಕ್ಕಂಥದ್ದು ನಿಮ್ಮ ಮೀರತ್ನಲ್ಲಿ ಆಗ್ತಕ್ಕಂಥ ಒಂದು ಸಣ್ಣ ಜಗಳ ದೊಡ್ಡ ಯುದ್ಧ ಆಗುತ್ತೆ. ಅದೇ ಪ್ರಥಮ ಮಹಾಯುದ್ಧ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ 1857 ಏನಿದೆ, ಇದನ್ನು ಅವರು ಏನಂತ ಕರ್ಕೋತಾರೆ, ಯುದ್ಧ ಮಾಡಿ ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ನಾನು ಸ್ವಲ್ಪ ಬೇಗ ಬರಿಬೇಕಾಗಿರೋದ್ರಿಂದ ಅಕ್ಷರಗಳ ಸ್ಪಷ್ಟತೆ ಅಷ್ಟರಾಗಿಲ್ಲ. ನೀಟಾಗಿ ಬರೆದ್ರೆ ಇನ್ನೂ ನೀಟಾಗಿ ಬರುತ್ತೆ. ಓಕೆನಾ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರ್ಕೋತಾರೆ. ಈ ಸಂಗ್ರಾಮ ಸ್ಟಾರ್ಟ್ ಆದಮೇಲೆ ಹಲವಾರು ಜನ ಯುದ್ಧಕ್ಕೆ ಬರ್ತಾರೆ. ಆ ಯುದ್ಧಕ್ಕೆ ಕಾರಣಗಳು ಕೇಳ್ತಾರೆ. ಕಾರಣಗಳು ಇಷ್ಟೇ ನೋಡಿ, ನೀವು ಆವಾಗಲೇ ನೋಡಿದ್ರೆ ಯಾವುದು ದತ್ತು ಮಕ್ಕಳ ಹಕ್ಕಿಲ್ಲ ನೀತಿ ಒಂದು ಬಂತು. ಈ ನೀತಿಯವರನ್ನೇ ಇನ್ನೂ ಎಷ್ಟೋ ಕಾರಣಗಳಿರ್ತವೆ. ಆ ಕಾರಣಗಳಿಂದ ಮೀರತ್ತು ಮತ್ತು ನಮ್ಮ ಹಲವಾರು, ಆವಾಗಲೇ ನಾನೇನು ಹೇಳಿದೆ, ನಾಗ್ಪುರ, ಸತಾರ, ಸಂಬಲ್ಪುರ, ಈ ಎಲ್ಲ ರಾಜ್ಯಗಳು ಸಹ ಯುದ್ಧಕ್ಕೆ ಭಾಗಿಯಾಗ್ತವೆ. ಆದರೆ ಮುಖ್ಯವಾಗಿ ಹಲವಾರು ರಾಜ್ಯಗಳು ಮಾತ್ರ ಭಾಗಿಯಾಗ್ತವೆ. ಯಾಕೆ ಅಂದರೆ ಆಗ ಟಿ ವಿಗಳಿರಲಿಲ್ಲ ಮಕ್ಕಳ, ಪ್ರಚಾರ ಮಾಡೋಕ್ಕಾಗ್ತಿರ್ಲಿಲ್ಲ ಕಂದ, ಪ್ರಚಾರಗಳು ಆಗ್ತಿರ್ಲಿಲ್ಲ, ಹಾಗೂ ಲೀಡರ್ಶಿಪ್ ಕ್ವಾಲಿಟಿ ಇರಲಿಲ್ಲ. ಅಂದರೆ ನಾಯಕತ್ವದ ಒಂದು ತಾಕತ್ತು ಯಾರಿಗೂ ಇರಲಿಲ್ಲ. ನಾನು ನಾಯಕತ್ವ ಬಳಸ್ಕೋತೀನಿ, ನಾನು ಮುಗಿಸ್ಕೋತೀನಿ, ನಾನು ಗೆಲ್ಲಿಸ್ತೀನಿ, ಅದಿರಲಿಲ್ಲ. ಆಮೇಲೆ ಸಂಘಟನೆ ಇರಲಿಲ್ಲ, ಒಬ್ರಿಗೊಬ್ರಿಗೆ ಜಗಳಗಳು, ಒಬ್ಬ ಹಾಗಾದರೆ ಇನ್ನೊಬ್ಬ ಹೀಗೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸೋಲು ಒಪ್ಪಲೇಬೇಕಾಯಿತು. ಯಾಕಂದರೆ ಅಷ್ಟು ಆರ್ಗನೈಸ್ಡ್ ಆಗಿರಲಿಲ್ಲ, ಅಷ್ಟು ಪ್ಲ್ಯಾನಿಂಗ್ ಇರಲಿಲ್ಲ. ಹಾಗಾಗಿ ಇದೆಲ್ಲ ವಿಫಲತೆ ಆಗುತ್ತೆ. ಇದನ್ನು ನೀವು ಇಲ್ಲಿ ನೋಡಿ, ಸಂಘಟಿತ ಹೋರಾಟವಲ್ಲ. ಅರ್ಥ ಆಯ್ತಾ? ಇದು ಬೇಡ ನಿಮಗೆ. ಸಂಘಟಿತ ಹೋರಾಟ ಅಲ್ಲ, ಸರಳೀಕೃತ ಮನಸ್ಸುಗಳು, ಏಕತೆಯ ಕೊರತೆ, ಅಂದರೆ ಏಕತೆ ಇರಲಿಲ್ಲ.
ಸರಿಯಾದ ನಿರ್ದೇಶನವಿಲ್ಲ, ತಂತ್ರದ ಕೊರತೆ, ನಾಯಕತ್ವದ ಕೊರತೆ, ಶಿಸ್ತಿನ ಕೊರತೆ, ಸರಿಯಾದ ನಿರ್ದೇಶನದ ಕೊರತೆ, ಭಾರತೀಯ ರಾಜರ ಬೆಂಬಲದ ಕೊರತೆ ಇಡೀ ದೇಶಕ್ಕೆ ಹರಡಲಿಲ್ಲ. ಇಡೀ ದೇಶಕ್ಕೆ ಹರಡಲಿಲ್ಲ. ಬಿಕಾಸ್ ಅಲ್ಲಿ ಯಾವುದೇ ಟಿ ವಿ ಇರಲಿಲ್ಲ, ಯಾವುದೇ ಮಾಧ್ಯಮ ಇರಲಿಲ್ಲ. ಯಾವುದೇ ಮಾಧ್ಯಮ ಇರಲಿಲ್ಲ. ಹೌದೇನ್ರಿ? ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಪಡೆಗಳ ನಡುವೆ ಏಕತೆ, ಇದು ಬ್ರಿಟಿಷ್ ಪಡೆಗಳ ನಡುವೆ ಏಕತೆ. ಇದನ್ನು ಬರ್ಕೊಳ್ಳಿ. ಅದೇನು ಬರ್ದೀನಲ್ಲಿ ಅಂದರೆ ಬ್ರಿಟಿಷ್ ಪಡೆಗಳ ಏಕತೆ ಇಲ್ಲಿದೆ. ಬ್ರಿಟಿಷ್ ಪಡೆಗಳ ಏಕತೆ ಜಾಸ್ತಿ ಇತ್ತು. ಅವ್ರ ಏಕತೆ ಚೆನ್ನಾಗಿದೆ ಅಂದರೆ ನಮ್ಮದು ಏಕತೆ ಎಲ್ಲಿದ್ರಿ? ನಮ್ದು ಯಾವ ಏಕತೆ ಇರಲಿಲ್ಲ, ಏನೂ ಇರಲಿಲ್ಲ. ಏಕಾತನೂ ಇರಲಿಲ್ಲ, ಏಕತೆಯೂ ಇರಲಿಲ್ಲ. ಹಾಗಾಗಿ ಏನು ಮಾಡ್ಬೋದು ನಾವು? ಇದನ್ನೆಲ್ಲ ಫಸ್ಟು ಅಳಿಸ್ಬೋದು. ಅದು ಅಳಿಸಿದ ಮೇಲೆ ಪಾಯಿಂಟ್ ವೈಸು ಎಲ್ಲವನ್ನು ನಾವು ಓದ್ಕೋಬೋದು. ಓದ್ಕೊಂಡು ಇದಾದಮೇಲೆ ಸ್ಕ್ರೀನ್ಶಾಟ್ ತೊಗೋಬೋದು. ಸ್ಕ್ರೀನ್ಶಾಟ್ ತೊಗೊಂಡು ಆಮೇಲೆ ಓದ್ಕೊಬೇಕು ಅಲ್ವೇನ್ರಿ? ಆಯ್ತಪ್ಪ, ಆಯಿತು. ಈ ಮೂರನೇದು ಮಾತ್ರ ಇಲ್ಲ. ದಯವಿಟ್ಟು ಇದನ್ನು ಅಳಿಸ್ಬೇಕಾಗಿ ವಿನಂತಿ ನಮ್ಮ ಬೋರ್ಡ್ಗೆ. ನೋಡಿ, ಹಿಂಗೆ ಚಿತ್ ಮಾಡಬಾರ್ದು ನೀವು ಕ್ವಶನ್ ಪೇಪರಲ್ಲಿ, ಅಲ್ಲಿ ಆನ್ಸರ್ ಶೀಟಲ್ಲಿ. ಆಮೇಲೆ ನಂತರ ಬಾಕ್ಸ್ಗಳೆಲ್ಲ ಬಿಡಿಸ್ಕೊಂಡು ಕೂತ್ಕೋಬಾರ್ದು. ಓಕೆನಾ? ಸ್ಕ್ರೀನ್ಶಾಟ್ ತೊಗೊಳ್ರಪ್ಪ, ತೊಗೊಳ್ಳಿ ಸ್ಕ್ರೀನ್ಶಾಟ್ ಬೇಗ. ಓಕೆ, ಮುಂದಕ್ಕೆ ಹೋಗೋಣವಾ? ಮುಂದಿನ ಕ್ವಶನು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ನಂಗೆಗಳ ಅಲ್ಲಪ್ಪ, ಏನ್ರಿ ಪಿ ಪಿ ಟಿಲಿ ಭಾಳ ಮಿಸ್ಟೇಕ್ ಇದೆ. ನಂಗೆಗಳಲ್ಲ, ದಂಗೆಗಳ ಪಾತ್ರವನ್ನು ವಿವರಿಸಿ ಅಂತ ಹೇಳ್ತಿದ್ದಾರೆ. ಯಾರದ್ದು? ಬುಡಕಟ್ಟು ಜನಾಂಗದವರು. ನೋಡಿ, ಈ ಬೋಡ, ಆಮೇಲೆ ಈ ಯಾವುದು ಮುಂಡಾ ಟ್ರೈಬು, ಬಾಡೋ ಟ್ರೈಬು, ಆಮೇಲೆ ನಮ್ಮ ಹಲಗಲಿ ಟ್ರೈಬು, ಈ ಹಲವಾರು ಟ್ರೈಬ್ಗಳೇನು ಮಾಡುತ್ತೆ? ನಿಂತ್ಕೊಳುತ್ತೆ. ಯಾಕೆ ನಿಂತ್ಕೊಳುತ್ತೆ? ಬ್ರಿಟಿಷರು ಟ್ರೈಬ್ಸ್ಗೆ ಅಂದರೆ ಬುಡಕಟ್ಟು ಜನಾಂಗದವರಿಗೆ ಏನೂ ಗೊತ್ತಾಗಲ್ಲ ಅಂತ ಹೇಳಿ ಬುಡಕಟ್ಟು ಜನಾಂಗದವ್ರ ಮೇಲೆ ಅಕ್ರಮವಾಗಿ ಅವರ ಲ್ಯಾಂಡ್ಗಳನ್ನು ಪಡ್ಕೊಳ್ಳೋದಕ್ಕೆ, ಆಮೇಲೆ ಇರ್ತಕ್ಕಂಥ ಭೂಮಿಯ ಮೇಲೆ ಭೂಕಂದಾಯವನ್ನು ವಿಧಿಸ್ತಿದ್ರು, ಭೂಮಿಯನ್ನು ಕಿತ್ಕೊಳ್ಳೋಕ್ಕೆ ಶುರು ಮಾಡ್ತಿದ್ರು, ಅವ್ರಿಗೆ ಟಾರ್ಚರ್ ಮಾಡ್ತಾಯಿದ್ರು, ಬಲವಂತವಾಗಿ ಕೆಲಸಗಳನ್ನು ಮಾಡಿಸ್ಕೊಳ್ತಿದ್ರು. ಇಷ್ಟೆಲ್ಲ ಮಾಡಿದ್ರೂ ಸಹ ಬುಡಕಟ್ಟು ಜನಾಂಗದವರು ಬ್ರಿಟಿಷರನ್ನು ಎದುರಿಸಿ ಗೆಲ್ತಾರೆ. ಅರ್ಥ ಆಯ್ತಾ? ಗೆಲ್ತಾರೆ. ಈ ಪಾಯಿಂಟ್ ವೈಸ್ ನೀವು ನೀಟಾಗಿ ನೋಡ್ಕೊಬಿಡಿ. ಅದರಲ್ಲೇನು ಜಾಸ್ತಿ ಹೇಳೋದಿಲ್ಲ. ಬುಡಕಟ್ಟು ಜನಾಂಗಗಳು ಸಂತಾಲ ಒಂದು, ಮುಂಡಾ ಒಂದು, ಹಲಗಲಿ ಒಂದು, ಹಾಗೆ ಇನ್ನೂ ಬಹಳಷ್ಟಿದೆ. ಇ ಟಿ ಸಿ ಎಕ್ಸೆಟ್ರಾ ಇನ್ನೂ ಜಾಸ್ತಿ ಇದೆ. ಸೊ ಹಾಗಾಗಿ ಇಷ್ಟಿಗೆ ಫಸ್ಟ್ ನೋಡ್ಕೊಳ್ಳಿ. ಇನ್ನೂ ಮುಂತಾದವಿದೆ. ತೆರಿಗೆ ನೀತಿಯನ್ನು ವಿರೋಧಿಸಿದರು. ಯಾರು ವಿರೋಧಿಸಿದ್ದು? ನಮ್ಮ ಬುಡಕಟ್ಟು ಜನಾಂಗದವರು. ನಾನು ಹೇಳಿದ್ನಲ್ಲ, ತೆರಿಗೆಯನ್ನು ಹಾಕ್ತಾರೆ, ಅದನ್ನು ವಿರೋಧಿಸ್ತಾರೆ. ಅರಣ್ಯ ನೀತಿಗಳನ್ನು ವಿರೋಧಿಸ್ತಾರೆ. ಸಂತಾಲರು ದಂಗೆ ಎದ್ದರು. ಆದಿವಾಸಿಗಳು ಭೂರಹಿತರಾದರು. ಅಂದರೆ ಆದಿವಾಸಿಗಳೇನಿದ್ರು ಅವರ ಭೂಮಿಗಳನ್ನು ಕಳ್ಕೊಂಡ್ರು. ಓಕೆನಾ? ಆಮೇಲೆ ಇದೆ, ಸಂತಾಲರನ್ನು ಶೋಷಣೆ ಮಾಡಲಾಯಿತು. ಓಕೆ. ಬುಡಕಟ್ಟು ಜನಾಂಗದವರು ತೆರಿಗೆ ಪಾವತಿಸುವಂತೆ ಒತ್ತಾಯಿಸಲಾಯಿತು. ಅರ್ಥ ಆಯ್ತಲ್ವೇನ್ರಿ? ಟ್ಯಾಕ್ಸ್ಗಳನ್ನೆಲ್ಲ ಕಟ್ಟಿ ಅಂತ ಹೇಳಿ, ತೆರಿಗೆ ಪಾವತಿಸಿ ಅಂತ ಹೇಳಿ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಇವನ್ನೆಲ್ಲ ನಾನು ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಡೀಪಾಗಿ ನಾನು ಚಾಪ್ಟರ್ ವೈಸ್ ಮಾಡಬೇಕಾದ್ರೆ ಎಲ್ಲ ಹೇಳ್ಕೊಡ್ತೀನಿ. ಓಕೆನಪ್ಪ? ಇದನ್ನೊಂದು ಸರ್ತಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಈಗ ನಾನು ಅಷ್ಟಾಗಿ ಯಾಕೆ ಹೇಳೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ. ನಾನು 1 ಅವರ್ ಮಾಡಿದ್ರೆ ನಿಮ್ಗೆ ಓದೋಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ಈಗ ದಯಾನಂದ ಸರಸ್ವತಿ ಅವ್ರ ಬಗ್ಗೆ ಮಾತಾಡೋಣ. ದಯಾನಂದ ಸರಸ್ವತಿ. ನೋಡಿ, ಸರಸ್ವತಿ, ಇದೊಂದು ಮಿಸ್ಟೇಕ್ ಇದೆ. ಸರಸ್ವತಿ. ಓಕೆನಾ? ದಯಾನಂದ ಸರಸ್ವತಿ ಅವ್ರು ಏನು ಮಾಡ್ತಾರೆ ನೋಡಿ, ದಯವಿಟ್ಟು ನಮ್ಮ ಭಾರತೀಯರಿಗೆ ಒಂದೇ ದೇವರಲ್ಲಿ ನಂಬಿಕೆ ಇಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ, ಹಾಗೆ ಐಡಿಯಲ್ ವರ್ಷಿಪ್ ಅಂದರೆ ವಿಗ್ರಹಗಳ ಪೂಜಾರಾಧನೆಗಳನ್ನು ನಿಲ್ಸಕ್ಕೆ ಹೇಳಿ, ಹಾಗೆ ನಮ್ಮ ಪ್ರಾಣಿ ಬಲಿ ಕೊಡ್ತಕ್ಕಂಥ ಈ ಮೂಢನಂಬಿಕೆಗಳ ಮೇಲೆ ಹಲವಾರು ಜನ ಇದ್ದಾರೆ, ಅದನ್ನು ಕಡಿಮೆ ಮಾಡೋಕ್ಕೆ ಹೇಳಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾಪ ಮದುವೆ ಮಾಡಿ ಕಳಿಸ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳಿದ್ದಾಗೇ ನೀವು ಅಪ್ರಾಪ್ತ ವಯಸ್ಸಿನಲ್ಲಿ ಬಾಲಕಿಯರಿಗೆ ಮದುವೆ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಿ, ಹಾಗೆ ನಮ್ಮ ಸತಿ ಪದ್ಧತಿಯನ್ನು ನಿಲ್ಲಿಸಿ ಪುನರ್ವಿವಾಹವನ್ನು ತಗೊಂಡು ಬನ್ನಿ ಅಂತ ಹೇಳಿ ಎಲ್ಲರಿಗೂ ಸಾರ್ತಾರೆ. ಇವರು ವಿದ್ಯೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ರು ಅಂದರೆ, ಹೆಣ್ಣು ಮಕ್ಕಳ ವಿದ್ಯೆಗೆ
ಮತ್ತಿನ್ನಷ್ಟು ಪ್ರಾಮುಖ್ಯತೆ ಕೊಟ್ಟು ಎಲ್ಲರಿಗೂ ಕಂಪಲ್ಸರಿ ವಿದ್ಯೆ ಇರಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಮುಗಿಸ್ಬಿಟ್ನಾ? ಇದು ಪಾಯಿಂಟ್ ವೈಸ್ ನಾವು ನೋಡ್ತಾ ಇದ್ದೀವಿ. ಈ ಪಾಯಿಂಟ್ ವೈಸನ್ನು ನೀವು ಎಕ್ಸ್ಪ್ಲನೇಷನ್ ಮಾಡಿ ನೀವು ಓದ್ಕೋಬೇಕು. ಬನ್ನಿ ಹೋಗೋಣ. ಒಬ್ಬನೇ ದೇವರಲ್ಲಿ ನಂಬಿ, ಆಮೇಲೆ ತಿರಸ್ಕರಿಸಿದ ಜಾತಿ ವ್ಯವಸ್ಥೆ, ಪೂರ್ತಿ ಪೂಜೆಯನ್ನು ಖಂಡಿಸಿದರು. ಮೂರ್ತಿ ಪೂಜೆಯನ್ನು ಖಂಡಿಸಿದ್ರು. ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ. ಬಹುಪತ್ನಿತ್ವ ತುಂಬ ಇಂಪಾರ್ಟೆಂಟು. ಬಹುಪತ್ನಿತ್ವವನ್ನು ನಿಲ್ಲಿಸಬೇಕು. ಅಂದರೆ ಎರಡೆರಡು ಮದುವೆ ಆಗೋದು ಬೇಡ. ಬಾಲ್ಯ ವಿವಾಹವನ್ನು ನಿಲ್ಲಿಸಬೇಕು. ಪುರುಷ ಮಹಿಳೆಯರ ಸಮಾನತೆಯನ್ನು ತಂದರು. ಶಾಲಾ ಮತ್ತು ಕಾಲೇಜುಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನಮ್ಮ ದಯಾನಂದ ಸರಸ್ವತಿಯವರು. ಓಕೆನಾ? ನಾನು ಇದನ್ನು ಮತ್ತೆ ಎಳೆಯೋಕ್ಕೋಗಲ್ಲ. ದಯವಿಟ್ಟು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಮಕ್ಕಳ. ಅದಾದಮೇಲೆ ಮಿಕ್ಕಿದ್ದನ್ನು ನೋಡೋಣ. ಮೇ ಬಿ ಇಷ್ಟೇನಾ? ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟೇ ಡ್ಯಾಮ್ಗಳನ್ನು ಕಟ್ಟಿಸಿದ್ರು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಆವಿಷ್ಕಾರಗಳನ್ನು ತಂದರು. ಮಕ್ಕಳಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಕಾಲೇಜುಗಳನ್ನು ಸ್ಕೂಲ್ಗಳನ್ನು ಕಟ್ಟಿಸಿದ್ರು. ಯಾಕೆಂದರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಸ್ವಲ್ಪ ಜ್ಞಾನ ಬರುತ್ತೆ. ಹೆಣ್ಣು ಮಕ್ಕಳಿಗಲ್ಲ, ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳನ್ನು ನೀವು ಶೋಷಣೆ ಮಾಡೋದನ್ನು ನಿಲ್ಲಿಸಬೇಕು. ಸಣ್ಣ ವಯಸ್ಸಲ್ಲೇ ನೀವು ಮದುವೆ ಮಾಡಿ ಕಳಿಸೋದನ್ನು ನಿಲ್ಲಿಸಬೇಕು ಅಂತ ಹೇಳಿ. ಆದರೆ ಇವರು ತಮ್ಮ ತಾಯಿಯವರಿದ್ದರು ವಾಣಿ ವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರು. ಅವರ ಬೆಳವಣಿಗೆಯಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದರು ಎಜುಕೇಷನ್ಗೆ ಅಂತ ನೀವು ನೋಡ್ತೀರ. ಈಗ ಅರ್ಥ ಆಯ್ತಾ? ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಆಮೇಲೆ ನಮ್ಮ ಯೂನಿವರ್ಸಿಟಿಯನ್ನು ಕಟ್ಟಿದ್ರು. ಮೈಸೂರು ವಿಶ್ವವಿದ್ಯಾಲಯವನ್ನು ಕಟ್ಟಿದ್ರು. ಹಲವಾರು ಫ್ಯಾಕ್ಟ್ರಿ ಕಟ್ಟಿದ್ರು. ಮೈಸೂರು ಸ್ಯಾಂಡಲ್ ಸೋಪ್ಗಳು ಅವೆಲ್ಲ ಮೈಸೂರದ್ದು ಅಲ್ವೇನ್ರಿ? ನಮ್ಮ ರಾಜರು ಕಟ್ಟಿರೋದು. ನಮ್ಮ ರಾಜರು ಅವ್ರಿಗೆ ಬಹಳ ಶ್ರೇಷ್ಠತೆ ಇದೆ. ಪ್ರಾಥಮಿಕ ಶಾಲೆಗಳ ಶುಲ್ಕ ದರ ರದ್ದು, ಅಂದರೆ ಯಾವುದೇ ಫೀಸ್ ಬೇಡ ಅಂಥೇಳಿ ಪ್ರಾಥಮಿಕ ಶಾಲೆಗಳನ್ನು ಫೀಸ್ ಇಲ್ಲದೆ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರು. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಕಟ್ಟಿದ್ರು. ವಿಜ್ಞಾನ ಮತ್ತು ಸಂಸ್ಥೆಯನ್ನು ಸ್ಥಾಪಿಸಿದ್ರು. ಹೊಸ ರೈಲು ಮಾರ್ಗಗಳನ್ನು ಹಾಕಿದ್ರು. ದೊಡ್ಡ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಪ್ರಾರಂಭಿಸಿದರು. ಇದು ವೆರಿ ಇಂಪಾರ್ಟೆಂಟು. ವಿಧಾನ ಪರಿಷತ್ತಿನ ರಚನೆ ಮಾಡಿದ್ರು. ಸಂಗೀತಗಾರರನ್ನು ಪ್ರೋತ್ಸಾಹಿಸಿದರು. ತುಂಬ ಇಂಪಾರ್ಟೆಂಟು. ನಮ್ಮ ರಾಜರೊಬ್ಬರೇ ರೀ. ಇನ್ನೆಲ್ಲ ಮೊಘಲರೆಲ್ಲ ಏನು ಮಾಡಿದ್ರು ಅಂದರೆ ಅವ್ರು ಮಾಡಿರೋ ಆಸ್ತಿ ಅವರೇ ತಿಂದು ತೇಗಿ ಹೋಗ್ಬಿಟ್ರು, ಲಾಸ್ ಮಾಡಿ ಹೋದರು. ಆದರೆ ನಮ್ಮ ಈ ರಾಜರಿದಾರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯವರಾಗಲಿ, ಒಡೆಯರ್ ವಂಶಸ್ಥರಾಗಲಿ, ಮೈಸೂರು ಸಂಸ್ಥಾನದವರಾಗಲಿ, ಅವ್ರು ಕೊಟ್ಟಿರೋ ಕೊಡುಗೆನೇ ನಾವಿವತ್ತು ಇಲ್ಲಿ ನಿಂತಿದ್ದೀವಿ. ಈ ಪೆನ್ ಇಟ್ಕೊಂಡು ನಾನು ಪಾಠ ಮಾಡೋಕ್ಕಾಗ್ತಿದೆ. ನೀವಲ್ಲಿ ಕ್ಯಾಮ್ರಾ ಹಿಂಭಾಗ ನೀವು ಕೂತ್ಕೊಂಡು ಓದಲಿಕ್ಕಾಗ್ತಿದೆ. ಅರ್ಥ ಆಗ್ತೀಯಾ? ಬರ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಒಂದು. ಇಷ್ಟಕ್ಕೆ ಮಾಡೆಲ್ ಕ್ವಶನ್ ಪೇಪರ್ 1 ಮುಗೀತು. ಎಕ್ಸ್ಪ್ಲನೇಷನ್ ನಾನು ಅಷ್ಟಾಗಿ ಮಾಡೋಕ್ಕೆ ಹೋಗಿಲ್ಲ. ಬೇಗ ಮುಗಿಸೋಕ್ಕೆ ಪ್ರಯತ್ನ ಪಡೀನಿ. ಯಾಕೆ ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಮಕ್ಕಳ. ಅರ್ಥ ಮಾಡ್ಕೊಳ್ಳಿಕ್ಕಂದ ಮತ್ತೆ ಇನ್ನೊಂದು ಕ್ಲಾಸಲ್ಲಿ ಭೇಟಿಯಾಗೋಣ. ಚಾಪ್ಟರ್ ವೈಸ್ ಮಾಡ್ತೀನಿ, ಆಗಿನ್ನೂ ಚೆನ್ನಾಗಿ ಹೇಳ್ಕೊಡ್ತೀನಿ. ಎಲ್ಲ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳೋ ಹಾಗೆ ನಾನೇನು ಒಂದೇ ಒಂದು ನಾನು ನಿಮ್ಗೆ ತೋರಿಸ್ದೆ ಅದನ್ನು ನಾನು ಮಾಡ್ತೀನಿ ನೀಟಾಗಿ. ಓಕೆನಾ? ಈಗ ನಾವು ಕನ್ನಡ ಮೀಡಿಯಮ್ನ ಹಿಸ್ಟ್ರಿ ಮಾಡೆಲ್ ಕ್ವಶನ್ ಪೇಪರ್ 2 ಸಾಲ್ವ್ ಮಾಡೋಣ. ಓಕೆನಾ? 2ನೇ ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಈಗ 2ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಆಲ್ಮೋಸ್ಟ್ ನೀವು ಸಹ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರನ್ನು ಓದ್ಕೊಂಬಂದಿದ್ದೀರ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ಎಷ್ಟು 4 ಮಾಡೆಲ್ ಕ್ವಶನ್ ಪೇಪರ್ಗಳಿದೆ, ಅದು ಪೂರ್ತಿ ಓದ್ಕೊಳ್ಳಿ. ಆದಷ್ಟು ಅದರಿಂದ ರಿಪೀಟ್ ಆಗದೇ ಇದ್ದರೂ ಆ ಚಾಪ್ಟರ್ಗಳಲ್ಲಿ ಬೇರೆ ಕ್ವಶನ್ಸ್ ಬರುತ್ತೆ. ನಿಮಗೇನು ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ ಅದರಿಂದನೂ ಬರುತ್ತೆ. ಹದಿನಾಡು ಎಂಬ ಪಾಳೇಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಲು ಕಾರಣ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಪಾಳೇಪಟ್ಟಿನ ಮಹಾರಾಣಿ, ಈ ಪಾಳೇಪಟ್ಟಿಗೆ ರಾಜ ಇರ್ತಾನೆ, ಕಾರುನಾಡ ಅಂತಕ್ಕಂಥ ಒಬ್ಬ ರಾಜ. ಆ ರಾಜ ಅದನ್ನು ಆಳ್ತಿರ್ತಾನೆ. ಈ ಆಳ್ವಿಕೆ ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂದರೆ ವಿಜಯನಗರದ ಪತನದ ಸಮಯದಲ್ಲಿ ಇವರು ಹುಟ್ಕೊಂಡಿರ್ತಾರೆ. ಅವರ ಒಂದು ಆಳ್ವಿಕೆಯಲ್ಲೇ ಹುಟ್ಟಿರ್ತಾರೆ. ಬಟ್ ಆದರೂ ಇವರ ಪತನ ಆದಮೇಲೆ ಇವ್ರು ಎದ್ದೇಳ್ತಾರೆ. ಆದರೆ ಈ ಕಾರುನಾಯಕ ಇನ್ನೊಬ್ಬನಿಂದ ಸೋಲನ್ನೊಪ್ತಾನೆ. ಈ ಕಾರುನಾಯಕನನ್ನು ಸಾಯಿಸಿದ ನಂತರ ತನ್ನ ಹೆಂಡತಿ ಮತ್ತು ಮಗಳು ಇಬ್ಬರೂ ಪಾಪ ಅವರ ಗಂಡನನ್ನು ಅವ್ರು ಕಳ್ಕೊಂಡಿರ್ತಾರೆ, ಮಗಳು ತಂದೆಯನ್ನು ಕಳ್ಕೊಂಡಿರ್ತಾರೆ. ಆದರೆ ಆಗ ರಾಜ ಯಾರೂ ಇರಲ್ಲ ಅಂತ ಯಾರು ಸೋಲಿಸ್ತಾನೆ ಆತ ಬಂದು ಆ ಮಹಾರಾಣಿಗೆ ಬಹಳ ಒತ್ತಾಯವನ್ನು ಮಾಡ್ತಿರ್ತಾನೆ, ಫೋರ್ಸ್ಫುಲ್ಲಾಗಿ ತನ್ನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡು ಅಂತ ಹೇಳಿ.
ನಿನ್ನ ರಾಜ್ಯ ನನಗೆ ಕೊಡು ಅಂತ. ಅದೇ ಸಮಯದಲ್ಲಿ ರಾಣಿಗೆ ಯಾವುದೇ ಸಹಾಯ ಇರೋಲ್ಲ, ದಿಕ್ತೋಚಲ್ಲ ರಾಣಿಗೆ. ರಾಣಿಯು ಆಲೋಚನೆ ಮಾಡ್ತಿರ್ತಾಳೆ, ಈ ಸಮಯದಲ್ಲಿ ನನಗೆ ಸಹಾಯ ಮಾಡೋರು ಯಾರು ಅಂತ. ಆಗ ತಾನೇ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಇಬ್ಬರು ಅಣ್ಣ ತಮ್ಮಂದಿರು ಬರ್ತಾರೆ. ಅವರು ಬರೋದು ಗುಜರಾತಿನ ದ್ವಾರಕಾ ನಗರದಿಂದ ಬರ್ತಕ್ಕಂಥವ್ರೆ ಇಬ್ಬರು ಅಣ್ಣ ತಮ್ಮಂದಿರು. ಆ ಇಬ್ಬರು ಅಣ್ಣ ತಮ್ಮಂದಿರು ಬಹಳ ಇಂಪಾರ್ಟೆಂಟು. ಇಬ್ಬರಲ್ಲಿ ಒಬ್ಬರು ಇಲ್ಲೇ ಇರ್ತಕ್ಕಂಥ, ಎಲ್ಲಿದ್ದಾರೆ, ಕೃಷ್ಣರಾಯ ಹಾಗೂ ಯದುರಾಯ. ಎಲ್ಲಿದೆ ಯದುರಾಯ ಅಂತ? ಇಲ್ಲಿದೆಯಲ್ಲ, ಆಪ್ಷನ್ಸ್ ಆಮೇಲೆ ನೋಡೋಣ ಬಿಡಿ. ಒಬ್ಬರು ಯದುರಾಯ, ಇನ್ನೊಬ್ಬರು ಕೃಷ್ಣರಾಯ. ಇವರಿಬ್ಬರೂ ಎಂಟ್ರಿ ನೀಡ್ತಾರೆ ಮೈಸೂರು ಸಂಸ್ಥಾನಕ್ಕೆ ಅಥವಾ ಒಡೆಯರ್ ಸಂಸ್ಥಾನಕ್ಕೆ. ಇವರು ಬಂದು ಅವನನ್ನು ಸೋಲಿಸ್ತಾನೆ. ಯಾರು ಕಾರುನಾಯಕನನ್ನು ಸೋಲಿಸಿರ್ತಾನೋ ಅವನನ್ನು ಸೋಲಿಸಿ ಪತನಗೊಂಡ ಮೇಲೆ ಯದುರಾಯನಿಗೆ ಈ ಮಹಾರಾಣಿ ಪಾಳೆಯಪಟ್ಟಿನ ಮಹಾರಾಣಿ ಏನಿದ್ದಾಳೆ, ಈಕೆ ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿ ಈ ಒಂದು ಸಂಸ್ಥಾನಕ್ಕೆ ನೀನೇ ಒಡೆಯ ಅಂತ ಹೇಳ್ತಾರೆ. ಆಗ ಹುಟ್ಕೊಳ್ತಕ್ಕಂಥದ್ದೇ ಈ ಒಡೆಯರ್ ಸಂಸ್ಥಾನ ಹುಟ್ಕೊಳ್ಳುತ್ತೆ. ಮರನಾಯಕನೇ ಕಾರುನಾಯಕನನ್ನು ಸೋಲಿಸೋದು. ಯಾರು? ಕಾರುನಾಯಕ ಏನಿರ್ತಾನಲ್ಲ, ಆ ಕಾರುನಾಯಕನನ್ನು ಸೋಲಿಸ್ತಕ್ಕಂಥವನೇ ಈ ಮರನಾಯಕ ಯದುರಾಯನಿಗೆ ಮಗಳನ್ನು ಕೊಡಬೇಕೆಂದು ಮಹಾರಾಣಿಗೆ ಆಜ್ಞೆ ಮಾಡಿದನು. ಹೌದಾ? ಅವನೆಲ್ಲಿ ಹೇಳ್ತಾನೆ? ಹೇಳಿಲ್ವಲ್ಲ. ಯದುರಾಯನು ಸುಂದರನಾಗಿದ್ದಾನೆಂದು ಮತ್ತು ಮಹಾರಾಣಿಯ ಮಗಳು ಅವನನ್ನು ಪ್ರೀತಿಸಿದ್ಲು. ಅಲ್ಲ, ಯದುರಾಯನು ಮಗಳನ್ನು ಕೊಡುವಂತೆ ಅಲ್ಲ, ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡ್ತಾನೆ. ಈ ಒಂದು ಕಾರಣದಿಂದ ಆಕೆ ಯದುರಾಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅರ್ಥ ಆಯ್ತಾ? ಮಾರನಾಯಕನನ್ನು ಸೋಲಿಸಿದ ಕಾರಣದಿಂದ ಕೊಡ್ತಕ್ಕಂಥದ್ದೇ ಹೊರತು ಪ್ರೀತಿನೋ ಅಥವಾ ಅವನು ಹೇಳಿನೋ ಅಲ್ಲ. ಎರಡನೇ ಮಹಾಯುದ್ಧ ಕೊನೆಗೊಂಡದ್ದು ಯಾವಾಗ? ದಯವಿಟ್ಟು ನೀವು ಆದಷ್ಟು ಸ್ವಲ್ಪ ಅಬ್ಸರ್ವ್ ಮಾಡಿ, ಕ್ವಶನ್ನ ಮೇಲೆ ಸ್ವಲ್ಪ ಗಮನ ಇಡಿ. ಯಾಕೆ ಅಂದರೆ ಕ್ವಶನ್ ಹೇಗೆ ಫ್ರೇಮ್ ಆಗುತ್ತೆ, ಪೂರ್ತಿ ಕ್ವಶನ್ ನೀವು ನೋಡಿದ ಮೇಲೆ ಗೊತ್ತಾಗೋದು. ಸುಮ್ಮನೆ ಸ್ಟಾರ್ಟಿಂಗೇ ನೋಡಿಬಿಟ್ಟು ಆಮೇಲೆ ಆರಂಭದ ಕಾಲವನ್ನು ಬರೆದುಬಿಡಿರ. ಈ ಮಹಾಯುದ್ಧಗಳು ಹೇಗೆ ನಡೆಯುತ್ತೆ? ಪ್ರಥಮ ಮಹಾಯುದ್ಧ ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಯಾವಾಗುತ್ತೆ? ಪ್ರಥಮ ಮಹಾಯುದ್ಧ ನಿಮಗೆ 1914ರಿಂದ 1919ರವರೆಗೂ ನಡೆಯುತ್ತೆ. 1920ರವರೆಗೂ ನಡೆಯುತ್ತೆ. ಆ ಒಂದು ಕಾಲದಲ್ಲಿ ಇನ್ನು 1920ಕ್ಕೆ ಸರಿಯಾಗಿ ಏನಾಗುತ್ತೆ ಹೇಳಿ? ಯು ಎಸ್ ಎ ಅವರು ಒಂದು ಟ್ರೀಟಿ ಅಲ್ಲ, ಒಂದು ಸಂಸ್ಥೆಯನ್ನು ತರ್ತಾರೆ. ಅದು ಪೀಸನ್ನು ಮೇಂಟೈನ್ ಮಾಡಲಿಕ್ಕೆ. ಆ ಸಂಸ್ಥೆ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ. ಎರಡನೇ ಮಹಾಯುದ್ಧ ಆಗ್ತಕ್ಕಂಥದ್ದು 1935 ಅಥವಾ 39ರಿಂದ 1945ರವರೆಗೂ ಆಗುತ್ತೆ. ಎರಡನೇ ಮಹಾಯುದ್ಧ ಹಿಟ್ಲರ್ನಿಂದ ಆಗ್ತಕ್ಕಂಥದ್ದು. ಇಲ್ಲಿ ನಿಮಗೆ ಆಪ್ಷನಲ್ಲಿ ಎಲ್ಲಿ ಕೊಟ್ಟಿದ್ದಾನೆ ನೋಡಿ, ಇದೇ ಆನ್ಸರು. 1931 ಆನ್ಸರು. ಹೌದಾ? ಅಲ್ಲ, ಅವನು ಸ್ಟಾರ್ಟ್ ಆಗಿರೋದು ಕೇಳ್ತಿಲ್ಲ, ಕೊನೆಗೊಂಡಿರೋ ವರ್ಷ ಯಾವುದು ಅಂತ ಕೇಳ್ತಿದ್ದಾನೆ. 1945 ಕೊನೆಗೊಂಡ ಇಯರು ಅಥವಾ ಕೊನೆಗೊಂಡ ವರ್ಷ. ಹಾಗಾಗಿ ಕರೆಕ್ಟ್ ಆಪ್ಷನ್ನು ಡಿ. ಓಕೆನಾ? ಅರ್ಥ ಆಯ್ತೇನಪ್ಪ? ನೀಟಾಗಿ ನೋಡ್ಕೊಳ್ಳಿ. ಮಂಜುನಾಥ ಸ್ವಲ್ಪ ಗಮನ ಕೊಡಪ್ಪ. ಹಿಟ್ಲರ್ನು ಬೂದಿ ಅಂಗಿ ದಳವನ್ನು ಏಕೆ ಸಂಘಟಿಸಿದನು ಅಂದರೆ ಗೊತ್ತಿಲ್ಲ ಸಾರ್ ಅನ್ಬೇಕು. ಓಕೆನಾ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಹಿಟ್ಲರ್ ಅಲ್ಲ, ಆ ಹಿಟ್ಲರು. ಯಾವ ಹಿಟ್ಲರ್ ಇವನು?
ಜರ್ಮನಿಯ ಹಿಟ್ಲರ್. ಸಾಕು, ಇಷ್ಟೇ ಸಾಕು ಹಿಟ್ಟು. ಜರ್ಮನಿಯ ಹಿಟ್ಲರು ಈತ ಏನು ಮಾಡ್ತಾನೆ, ಅವನ ಜರ್ಮನಿ ದೇಶದಲ್ಲಿರ್ತಕ್ಕಂಥ 2 ಜಾತಿಗಳಾಗಿರ್ತಕ್ಕಂಥ ಜರ್ಮನಿಯ ಆರ್ಯನ್ಸ್ ಒಬ್ಬರು, ಮತ್ತೊಂದು ಜಾತಿ ಇರುತ್ತೆ. ಆ ಜಾತಿ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋಲಿ ಹೇಳಿದ್ದೀನಿ. ಆ ಜಾತಿ ಮತ್ತು ಈ ಜಾತಿಯ ನಡುವೆ ಒಡಕು ಉಂಟು ಮಾಡಿ, ಅಂದರೆ ನಾನೇ ಹೇಳ್ಬಿಡ್ತೀನಿ ಬಿಡಿ, ಸುಮ್ಮನೆ ಯಾಕೆ ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಜ್ಯೂಸ್, ಇಂಗ್ಲೀಷಲ್ಲಿ ಬರ್ತಿದ್ದೀನಾ, ಆರ್ಯನ್ಸ್ ಒಂದು ನೀವು ನೆನ್ಪಿಟ್ಕೊಳ್ಳಿ. ಜ್ಯೂಸ್ ಅಂತಕ್ಕಂಥ ಒಂದು ಜಾತಿ ಇರ್ತಕ್ಕಂಥದ್ದು, ಈ ಜಾತಿಯನ್ನು ಕೆಳಗೆ ಮಾಡಿ ತುಳಿಬೇಕು ಅನ್ನೋ ಒಂದು ಕಾರಣದಿಂದ ಅವನೇನು ಮಾಡ್ತಾನೆ, ಈ ಬೂದಿ ಅಂಗಿಯವ್ರನ್ನೂ ಕೂಡ ಹಾಗೂ ಒಂದು ಮಿನಿಸ್ಟ್ರಿಯನ್ನು ಕೂಡ ಕಂಡುಹಿಡಿತಾನೆ. ಹೌದಾ? ಅದೇ ಗೋಬೆಲ್ಸ್ ಅಥವಾ ಜಿಯೋಬೆಲ್ಸ್ ಅಥವಾ ಜಿಯೋಬೆಲ್ಸ್. ಇಲ್ಲೇ ಯಾವತ್ತು ಕೊಡಿ, ಜಿಯೋಬೆಲ್ಸ್ ಅಂತಕ್ಕಂಥ ಒಂದು ಮಿನಿಸ್ಟ್ರಿಯನ್ನು ಕಟ್ತಾನೆ. ಈ ಜಿಯೋಬೆಲ್ಸ್ ಅಥವಾ ಗೋಬೆಲ್ಸ್ ಏನು ಮಾಡ್ತಿದ್ರು, ಹೋಗಿ ಜನರ ನಡುವೆ ಈ ಜಾತಿಯ ಒಡಕನ್ನು ಉಂಟು ಮಾಡ್ತಿದ್ರು. ಈ ಒಡಕನ್ನು ಉಂಟು ಮಾಡಿದ ನಂತರ ಜನ ಏನು ಮಾಡ್ತಿರ್ತಾರೆ, ಜಗಳ ಮಾಡ್ಕೋತಾ ಇರ್ತಾರೆ. ಜಗಳ ಆಗ್ತಾ ಇರೋ ಸಂದರ್ಭದಲ್ಲಿ ಈ ಬೂದಿ ಬಣ್ಣ, ಇವರನ್ನು ನಾನು ಹೋದ ವಿಡಿಯೋಲ್ಲೂ ನಿಮ್ಗೆ ಹೇಳಿದ್ದೆ, ಬ್ರೌನ್ ಶರ್ಟ್ಸ್ ಅಂತ ಹೇಳಿ. ಈ ಬ್ರೌನ್ ಶರ್ಟ್ಸ್ ಅಂತಲೇ ನಾನು ಬರೆದು ಹೇಳಿದ್ದೆ. ಇವ್ರು ಹೋಗ್ತಿದ್ರು ಕಾಕಿ ಬಣ್ಣ ಅಂಗಿಯನ್ನು ಹಾಕ್ಕೊಂಡು ಹೋಗಿ ನಾಯಿ ಹೊಡೆದಂಗೆ ಹೊಡಿತಾಯಿದ್ರು. ನಮ್ಮ ಜನರಿಗೆ ಅವ್ರನ್ನ ನೋಡಿದ್ರೆ ಬಹಳಷ್ಟು ಭಯ ಉಂಟಾಗಿತ್ತು. ಅರ್ಥ ಆಯ್ತಾ? ನಿಮ್ಗೆ ಹೇಗೆ ಪೊಲೀಸರನ್ನು ನೋಡಿದ್ರೆ ಭಯ ಆಗುತ್ತೋ ಆಗಲೂ ಅವರು ಭಯ ಬೀಳ್ತಿದ್ರು. ನೀವು ಭಯ ಬೀಳಬೇಡಿ, ತಪ್ಪು ಮಾಡಿದರೆ ಮಾತ್ರ ಭಯ ಬೀಳಬೇಕು, ತಪ್ಪು ಮಾಡಿಲ್ಲ ಅಂದರೆ ಭಯ ಬೀಳಬಾರ್ದು. ಜನರ ಮನಸ್ಸಿನಲ್ಲಿ ಅಶಾಂತಿ ಮತ್ತು ಭಯವನ್ನು ಸೃಷ್ಟಿಸುವುದು. ಅರ್ಥ ಆಯ್ತಾ? ಶಾಂತಿ ಮತ್ತು ಭಯವನ್ನು ಸೃಷ್ಟಿಸೋದು. ಬೇಗ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳು ತಿಳಿಸಿ. ಸ್ವಾತಂತ್ರ್ಯ ಗಳಿಸಿದಾಗ, ನಮಗೆ ಸ್ವಾತಂತ್ರ್ಯ ಯಾವಾಗ ಬಂತು ಎಲ್ಲರಿಗೂ ಗೊತ್ತು, 1945ಕ್ಕೆ ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಏನು ಮಾಡ್ತೀರಾ, ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಳಕ್ಕಾಗತ್ತಾ? ಆಗ ಬ್ರಿಟಿಷರು ಬಂದು ಇಲ್ಲೆಲ್ಲ ಹಾಳು ಮಾಡಿ ಹೋಗಿದ್ರು. ಹೌದೇನಪ್ಪ? ಬ್ರಿಟಿಷರೆಲ್ಲ ಬಂದಿದ್ರು, ಇರ್ತಕ್ಕಂಥದ್ದನ್ನೆಲ್ಲ ತಗೊಂಡು ಹೋಗಿದ್ರು, ಅಗ್ರಿಕಲ್ಚರ್ ನಾಶ ಮಾಡಿದರು. ನಿಮಗೂ ಗೊತ್ತಲ್ವನ್ರಿ, ನೀಲಿ ಬೆಳೆಯ ದಂಗೆ ಆಗಿತ್ತು ಗಾಂಧಿಯವರ ಸಮಯದಲ್ಲಿ. ಈ ನೀಲಿ ಬೆಳೆ ದಂಗೆ ಯಾಕಾಯಿತು? ನೀಲಿ ಬೆಳೆ ಇಟ್ಟು ಆ ಮಣ್ಣಿನ ಫಲವತ್ತತೆ ಏನಿರ್ತದಲ್ಲ, ಆ ಫಲವತ್ತತೆ ಹೋಗ್ಬಿಟ್ಟಿತ್ತು. ಆ ಹೋದಾಗ ಯಾವುದೇ ರೀತಿಯಾದ ದವಸ ಧಾನ್ಯಗಳನ್ನು ನಾವು ಬೆಳಿಲಿಕ್ಕಾಗ್ತಿರ್ಲಿಲ್ಲ. ಹೀಗೆ ಭೂಮಿಯಿಂದ ಹಿಡಿದು ಎಲ್ಲವನ್ನೂ ನಾಶ ಮಾಡಿ ಹೋಗಿರ್ತಕ್ಕಂಥ ಬ್ರಿಟಿಷರು ಮತ್ತೆ ಬರೋದಿಲ್ಲ. ಆದರೆ ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋದರು. ಆ ಸ್ವಾತಂತ್ರ್ಯ ಪಡೆದ ನಾವೇನು ಮಾಡಬೇಕು, ಎಲ್ಲವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಕಟ್ಟಬೇಕು, ಅಗ್ರಿಕಲ್ಚರ್ಗಳನ್ನು ಬೆಳೆಸಬೇಕು. ತಿನ್ನೋಕೆ ಅನ್ನ ಇಲ್ವಲ್ಲ, ಅನ್ನ ಬೆಳೆಸ್ಕೋಬೇಕು. ಸರ್ಕಾರವನ್ನು ಕಟ್ಟಬೇಕು. ಸರ್ಕಾರ ಇಲ್ಲಿದ್ರೆ ಆಳ್ವಿಕೆ ಆಗಲ್ಲ. ಹೌದಾ? ಸಂವಿಧಾನವನ್ನು ಕಟ್ಟಿದ್ರು, ನಮಗೆ ಹಕ್ಕುಗಳನ್ನು ಕೊಟ್ಟರು, ಹೇಗಿರಬೇಕು ಅಂತ ಹೇಳಿಕೊಟ್ರು. ಪ್ರತಿಯೊಂದನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಹೌದೇನ್ರಿ? ಅಲ್ವಾ? ಊಟದಿಂದ ಹಿಡಿದು ಪ್ರತಿಯೊಂದು ಇಂಡಸ್ಟ್ರೀಸು, ಸ್ಕೂಲ್ಸು ಎಲ್ಲ ಕಟ್ಕೊಂಡ್ವಿ. ಅದನ್ನೇ ಹೇಳ್ತಾರೆ ನಿರಾಶ್ರಿತ ಪುನರ್ವಸತಿ ಹಾಗೂ ಕೋಮು ಘರ್ಷಣೆಗಳು, ಸರ್ಕಾರದ ರಚನೆ, ವಿವಿಧ ಪ್ರಾಂತ್ಯಗಳ ಏಕೀಕರಣ ಆಯಿತು, ಆಹಾರ ಉತ್ಪಾದನೆ ಮಾಡ್ಕೊಂಡ್ವಿ, ಕೃಷಿ ಅಭಿವೃದ್ಧಿ ಮಾಡ್ಕೊಂಡ್ವಿ, ಕೈಗಾರಿಕೆಗಳ ಬೆಳವಣಿಗೆಯನ್ನು ಮಾಡ್ಕೊಂಡ್ವಿ. ಇದೇ ಕೈಗಾರಿಕೆಗಳನ್ನೇ ನಾನು ಹೇಳಿದ್ದು ಇಂಡಸ್ಟ್ರೀಸ್ ಅಂತ ಹೇಳಿ. ಇದನ್ನು ಒಂದು ಸರ್ತಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಮಕ್ಕಳ. ಓಕೆ, ಡನ್. ಹೋಗೋಣವಾ ನೆಕ್ಸ್ಟ್ ಅಂದರೆ ಒಂದೇ ಎರಡೆರಡು ನೆಕ್ಸ್ಟ್ ಅಲ್ಲ. ಓಕೆ, ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರು. ಸಮರ್ಥಿಸಿ. ನಾವು ಹೋದ ಮಾಡಲ್ ಕ್ವಶನ್ ಪೇಪರಲ್ಲೂ ಸಹ ಈ ಕ್ವಶನನ್ನು ನೋಡಿದ್ವಿ. ಅದೇ ಸೇಮ್ ಹಿಂಗೆ ಮತ್ತೆ ರಿವೈಸ್ ಮಾಡ್ಕೊಳ್ಳಿ. ರಿವೈಸ್ ಏನು, ಡಾಲ್
ಹೌಸಿ, ಡಾಲ್ ಹೌಸಿ ಅಂತಕ್ಕಂಥವನು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ತಂದ. ಯಾವುದೇ ರಾಜ್ಯದಲ್ಲಿ ದತ್ತು ಮಕ್ಕಳಿರ್ತಾರೋ ಅವರಿಗೆ ಅಧಿಕಾರ ಇಲ್ಲದಿರುವುದನ್ನು ನಾವು ನೋಡಿದ್ವಿ. ಇಲ್ಲಿ ಇಲ್ಲ ಅಂತ ನೋಡಿದ್ವಿ. ಹಾಗೆ ಇವರು ಇದನ್ನು ರಾಜಕೀಯ ತಂತ್ರ ಹೇಗೆ ಸರ್ ಅಂದರೆ, ಅವರ ಪ್ರಾಂತ್ಯಗಳನ್ನು ಅವರವರ ಪ್ರಾಂತ್ಯಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನೋಡ್ತಿದ್ರು. ರಾಜಕೀಯ ತಂತ್ರ ಅಂತ ಹೇಳ್ಬೋದು. ಹಾಗೆ ಡಾಲ್ಹೌಸಿ ಮಾಡಿರ್ತಕ್ಕಂಥ ಈ ಏನಂದರೆ ಒಂದು ಸಪ್ರೆಷನ್ ಅಥವಾ ತುಳಿಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಬಂದಾಗ ಯಾವುದು ಫಸ್ಟ್ ಇದ್ರ ಒಳಗಾಯಿತು ಅಂತ ಹೇಳಿದ್ರೆ, ಅದು ನೀವು ಇದನ್ನು ಜಾಸ್ತಿ ನೆನ್ಪಿಟ್ಕೋಬೇಕು. ಹೈದರಾಬಾದ್ ಫಸ್ಟ್ ರಾಜ್ಯ ಆಗಿದೆ. ಅದಾದಮೇಲೆ ಹಲವಾರು ರಾಜ್ಯ ಇದೆ. ನಾನೊಂದು ಇದಾಗಿ ಹೇಳ್ತೀನಿ. ನಿನ್ನೆ ನಾನು ಏನು ಹೇಳ್ಕೊಟ್ಟೆ ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ, ಅದನ್ನು ಈಗ ನೆನೆಸ್ಕೊಳ್ಳಿ. ನಾಗರಾಜ ಅಂತ ಹೇಳಿದ್ದೆ, ಅದು ದೊಡ್ಡದಾಗಿತ್ತು. ಹೌದಾ? ದೊಡ್ಡದಾಗಿತ್ತು. ಆದರೂ ನಾವು ಜಸ್ಟ್ ನಾಗಪುರ ಬರಿತೀನಿ. ನಾಗಪುರ, ಹಾಗೆ ಸಂಬಲ್ಪುರ, ಸತಾರ. ಹೌದಾ? ಅದನ್ನೆಲ್ಲ ನೀವು ನೆನಪಿಸ್ಕೋಬೇಕು. ಇಲ್ಲಿ ನೋಡಿ, ಡಾಲ್ಹೌಸಿ ಅದನ್ನು ಪರಿಚಯಿಸಿದನು. ಡಾಲ್ಹೌಸಿ ಏನು ಮಾಡ್ತಾನೆ? ಪರಿಚಯಿಸ್ತಾನೆ. ಹಾಗೆ ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಾನೆ. ಹಾಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದು ಏನಂದರೆ, ಸಿಂಹಾಸನದ ಹಕ್ಕಿಲ್ಲ ಎಂದು ಡಾಲ್ಹೌಸಿ ಘೋಷಿಸ್ತಾನೆ. ಸಿಂಹಾಸನಕ್ಕೆ ಹಕ್ಕಿಲ್ಲ ಅಂತ ಹೇಳಿ ಡಾಲ್ಹೌಸಿನೇ ಘೋಷಿಸ್ತಾನೆ. ಹಾಗೆ ಡಾಲ್ಹೌಸಿ ಅನೇಕ ರಾಜ್ಯಗಳನ್ನು ವಶಪಡಿಸ್ಕೊಳ್ತಾನೆ. ಯಾವ ಕಾರಣದಿಂದ ಹೇಳಿ? ದತ್ತು ಮಕ್ಕಳಿದ್ದಾರೆ ಅಂತ ಹೇಳಿ. ಸೊ ಹಾಗೆ ಒಳಪಟ್ಟ ಫಸ್ಟ್ ದೇಶಗಳು ಯಾವುದು? ಡಾಲ್ಹೌಸಿ, ಸತಾರ ಒಳಪಡ್ತು. ನಾಗಪುರ, ಸಂಬಲ್ಪುರ, ಮತ್ತೆ ಮಿಸ್ಟೇಕ್ ರೀ, ಸಂಬಲ್ಪುರ, ಉದಯಪುರ. ಓಕೆ, ಉದ್ದವಾಗಿರ್ತಕ್ಕಂಥ ಇದೆ ಉದಯಪುರ. ಸೊ ಇದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ಇದೊಂದು ಸಾರ್ತಿ ಸ್ಕ್ರೀನ್ಶಾಟ್ ತಗೊಂಡು ಮತ್ತೊಮ್ಮೆ ನೀವು ಇದನ್ನು ರಿವೈಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲ ಡಾಲ್ಹೌಸಿ ಮಾಡಿರ್ತಕ್ಕಂಥ ಕೆಲಸ. ಯಾಕೆ ಅಂದರೆ ಅವರ ರಾಜ್ಯಗಳನ್ನು ಅವರು ವಿಸ್ತರಣೆ ಮಾಡ್ಕೋಬೇಕಿತ್ತು. ಸಿಂಪಲ್ಲು. ನಮ್ಗೆ ಇನ್ನೊಬ್ಬರಿಂದ ಏನೋ ಬೇಕು ಅಂದರೆ ಅವ್ರ ವೀಕ್ನೆಸ್ಸನ್ನು ಫಸ್ಟ್ ನಾವು ನೋಡ್ತೀವಿ ಅಲ್ವೇನ್ರಿ? ಈಗ ನೀನು ಅವ್ನು ಹೊಡಿಬೇಕು ಅಂದರೆ ನೀನು ಅವ್ನ ವೀಕ್ನೆಸ್ಸನ್ನು ನೋಡ್ತೀಯ. ಅವ್ನು ನನಗಿಂತ ದಪ್ಪ ಸಣ್ಣ ಇದ್ದರೆ ಏಟು ತಿಂತಾನೆ, ದಪ್ಪ ಇದ್ದರೆ ಅವ್ನು ಹಾಕರೆ ನಾನು ಬದುಕಲ್ಲ ಅನ್ನೋ ಥಾಟ್ ಇರುತ್ತೆ ತಲೆಯಲ್ಲಿ. ಅದೇ ಥಾಟನ್ನು ಬ್ರಿಟಿಷರು ಇಟ್ಕೊಂಡಿದ್ರು. ಹಾಗಾಗಿ ಅವರು ಎಲ್ಲ ರಾಜ್ಯಗಳನ್ನು ನೋಡಿದ್ರು. ನಿನ್ನ ಯಾರಿಗೂ ಸ್ವಂತ ಮಕ್ಕಳೇ ಇಲ್ಲಲ್ಲ, ದತ್ತುಪುತ್ರಗಳು ಜಾಸ್ತಿ ಜನ ಇದ್ದಾರಲ್ಲ, ಹಾಗಾದರೆ ಇದಕ್ಕೆ ನಾವು ಏನಾದರೂ ಒಂದು ಹೊಡೆತ ಹಾಕಬೇಕು ಅಂತ ಹೇಳಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತ ಡಾಲ್ಹೌಸಿ ತರ್ತಾನೆ. ನಿಮಗೆ ಇನ್ನೊಂದು ಟಾಸ್ಕ್ ಕೊಡ್ತೀನಿ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಏನಿದೆ, ಯಾವ ವರ್ಷದಲ್ಲಿ ಬಂತು ಅಂತ ಹೇಳಿ, ಯಾವ ಇಯರ್ ಅಂತ ಹೇಳಿ. ಅರ್ಥ ಆಯ್ತಾ? ಯಾವ ಇಯರ್ ಅಂತ ಹೇಳಿ ನನಗೆ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ. ಡಚ್ಚರ ವಿರುದ್ಧ ಮಾರ್ಥಾಂಡವರ್ಮನ ಹೋರಾಟವನ್ನು ವಿವರಿಸಿ. ಮಾರ್ಥಾಂಡವರ್ಮ ಯಾರು ಸರ್? ಅದು ವೆರಿ ಇಂಪಾರ್ಟೆಂಟು. ಮಾರ್ಥಾಂಡವರ್ಮ ಒಬ್ಬ ಪ್ರಸಿದ್ಧ ರಾಜ, ವೈನಾಡಿನಲ್ಲಿರ್ತಕ್ಕಂಥವನು. ಈತ ತನ್ನ ತಂದೆಗಿಂತ ಬಹಳ ಪ್ರಬಲವಾಗಿರ್ತಕ್ಕಂಥವನು, ಅಂದರೆ ಜಾಸ್ತಿ ಶಕ್ತಿಶಾಲಿಯಾಗಿರ್ತಕ್ಕಂಥವನೇ ಈ ಮಾರ್ಥಾಂಡವರ್ಮ. ಎಲ್ಲಿ? ವೈನಾಡ್ನಲ್ಲಿ. ಏನಾಗುತ್ತೆ, ಬ್ರಿಟಿಷರು ಅನ್ನೋದಕ್ಕಿಂತ ಡಚ್ಚರು ಇವನ ರಾಜ್ಯದ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ. ಇವನದು ಬಹಳ ಪುಟ್ಟದು, ವೈನಾಡ್ ಬಹಳ ಪುಟ್ಟದಾಗ ಆ ಪುಟ್ಟ ರಾಜ್ಯ ಏನು ಮಾಡ್ತಾನೆ, ಅವನ ರಾಜಧಾನಿಯನ್ನು ಫಸ್ಟು ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡ್ತಾನೆ. ವರ್ಗಾವಣೆ ಮಾಡಿದ್ರೆ ಅಲ್ಲೂ ಬಿಡಲ್ಲ. ಹಾಗಾಗಿ ವರ್ಗಾವಣೆ ಮಾಡಿದ ರಾಜಧಾನಿಗೂ ಕೂಡ ಅವರು ಬಂದು ಭೇಟಿ ನೀಡಿದಾಗ ಇವ ಏನು ಮಾಡ್ತಾನೆ, ಅವರವ್ರ ಜೊತೆ ಇರ್ತಕ್ಕಂಥ ಸಂಘಟಕಾರರು ಏನಿದ್ರು, ಅವ್ರ ಫ್ರೆಂಡ್ಸ್ ರಾಜ್ಯಗಳು, ಅದನ್ನೆಲ್ಲ ಸೇರಿಸ್ಕೊಂಡು ಹಿಮ್ಮೆಟ್ಟಿ ಗೆಲ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾನೆ ಈ ಮಾರ್ಥಾಂಡವರ್ಮ. ಇದು ಕೂಡ ತುಂಬ ಇಂಪಾರ್ಟೆಂಟು. ಈಗ ನೋಡೋಣ, ನೆಕ್ಸ್ಟ್ ನೋಡಿ. ಅವರು 1758ರವರೆಗೆ ವಯನಾಡ್ ರಾಜಪ್ರಭುತ್ವವನ್ನು ಆಳಿದರು. ತನ್ನ ರಾಜಪ್ರಭುತ್ವವನ್ನು ಡಚ್ಚರಿಂದ ರಕ್ಷಿಸ್ಕೊಡ್ತಾನೆ. ಹಾಗಾಗಿ ರಾಜಧಾನಿಯನ್ನು ತಿರುವನಂತಪುರಂಗೆ ಸ್ಥಳಾಂತರ ಮಾಡ್ತಕ್ಕಂಥದ್ದು. ಅವರು ಡಚ್ಚರು ಕರಿಮೆಣಸು, ಇದು ತುಂಬ ಇಂಪಾರ್ಟೆಂಟ್, ಇದನ್ನು ನಾನು ಮರ್ತ್ಬಿಟ್ಟೆ ನೋಡಿ. ಮಸಾಲೆ ಪದಾರ್ಥ ಅಲ್ಲ, ಕರಿಮೆಣಸಿಗೋಸ್ಕರ ಅವ್ರು ಬರ್ತಕ್ಕಂಥದ್ದು. ಮಸಾಲೆ ಪದಾರ್ಥನೂ ಹೌದು. ಕರಿಮೆಣಸಿನ ಮೇಲೆ ಹಿಡಿತ ಸಾಧಿಸೋದಕ್ಕೆ ಬರ್ತಾರೆ. ಡಚ್ಚರು
ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದಾಗ ಅವರು ಡಚ್ ಪಡೆಗಳನ್ನು ಸೋಲಿಸಿದರು. ಎಲ್ಲಿ? ತಿರುವಾಂಕೂರು ಅಥವಾ ತಿರುವನಂತಪುರಂ, ಈಗಿನ ತಿರುವನಂತಪುರಂ. ಅವರು ನೆಡುಮಂಗಾಡ್ ಮತ್ತು ಕೊಟ್ಟಾರಕ್ಕರ್, ಅಂದರೆ ಈ ನೆಡುಮಂಗಾರ್ ಹಾಗೂ ಕೊಟ್ಟಾರಕ್ಕರ ಇದೇನಿದೆ ಇದು ವ್ಯಾಪಾರ ಕೇಂದ್ರಗಳಾಗಿರ್ತದೆ, ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದು. ಆಯಿತಾ, ವಶಪಡಿಸ್ಕೊಳ್ತಾರೆ. ಇದು ನೋಡಿ ಕನ್ನಡ ಅಂಕಿಗಳಿಲ್ಲಿದೆ 1741, ಅಂದರೆ 1741ಕ್ಕೆ ನಮ್ಮ ಡಚ್ಚರನ್ನು ತಿರುವನಂತಪುರಂನಲ್ಲಿ ಸಾಯಿಸ್ತಾರೆ. 8. ನೆಕ್ಸ್ಟು ಮಾರ್ಥಾಂಡ ವರ್ಮ ಅವರನ್ನು ಹಿಮ್ಮೆಟ್ಟಿಸ್ತಾನೆ. ಓಕೆ, ಇದರಲ್ಲಿ ಲಾಸ್ಟ್ ಒಪ್ಪಂದ ಆಗಿ ಡಚ್ಚರು ಪೂರ್ಣ ಅಧಿಕಾರವನ್ನು ಬಿಟ್ಟು ಕೊಡ್ತರು. ಅರ್ಥ ಆಯ್ತಲ್ಲ ಎಷ್ಟು ಸ್ಟ್ರಾಂಗ್ ಅಂತ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಎಲ್ಲೆಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಗಮನಿಸಿ. ನಾನು ನಿಮ್ಗೆ ಹೇಳಿದ್ದೆ ಟಾಪರ್ಸ್ ಆನ್ಸರ್ ಶೀಟಲ್ಲಿ ಹೀಗೆ ಅಂಡರ್ಲೈನ್ ಮಾಡಬೇಕು ಅಂತ ಹೇಳಿ. ಈ ಅಂಡರ್ಲೈನನ್ನು ನೀವು ಎಷ್ಟರವರೆಗೂ ಮಾಡ್ತೀರೋ ಅಷ್ಟರವರೆಗೂ ಒಳ್ಳೆಯದು. ಆದಷ್ಟು ಅಂಡರ್ಲೈನ್ ಮಾಡೋದನ್ನು ಕಲೀರಿ. ನಂತರ ಹಿಂಗೆ ಮಾಡೋದು ಬೇಡ, ಜಸ್ಟ್ ಒಂದು ಲೈನ್ ಸಾಕು. ಹೀಗೆ ಅದು ಪೆನ್ಸಿಲಲ್ಲಿ ಮಾಡಿ. ಆಯಿತಾ? ನೆಕ್ಸ್ಟು ಈ ಕ್ವಶನ್ನೇ ರಾಂಗ್. ಈ ಕ್ವಶನ್ನೇ ಬೇಡ. ಇದೀರಿ ಒಂದು ನಿಮಿಷ ಕ್ವಶನ್ ತೆಗೆದುಬಿಡೋಣ. ಯಾಕಂದರೆ ಈ ಕ್ವಶನ್ನು ತಪ್ಪಾಗಿದೆ. ತಪ್ಪು, ಈ ಕ್ವಶನ್ನೇ ತಪ್ಪು. ಈ ಕ್ವಶನ್ ಏನಿದೆಯಲ್ಲ ಇದು ರಾಜಾ ರಾಮಮೋಹನ್ ರಾಯ್ ಅವರು ಏನಿದ್ದಾರೆ, ರಾಜಾ ರಾಮಮೋಹನ್ ರಾಯ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಹೇಳಿ ಅಂತ ಹೇಳ್ತಿದ್ದಾರೆ. ರಾಜಾ ರಾಮಮೋಹನ್ ರಾಯ್ ಅವರ ಕೊಡುಗೆಗಳನ್ನು ಹೇಳಬೇಕು. ನಾನು ಅದನ್ನು ಕ್ವಶನನ್ನೇ ಬರೆದುಬಿಡ್ತೀನಿ, ತಲೆನೇ ಕೆಡಿಸ್ಕೋಬೇಡಿ. ಆಯಿತಾ? ತಲೆ ಕೆಡಿಸ್ಕೋಬೇಡಿ, ನಾನೀಗ ಬರಿತಾ ಇದ್ದೀನಿ. ಏನಿದು? ರಾಜಾ ರಾಮ್ ಮೋಹನ್ ರಾಯ್, ರಾಜಾರಾಮ್ ಮೋಹನ್ ರಾಯ್ ಅವರೇನಿದಾರಲ್ಲ, ಮೋಹನ್ ರಾಯ್. ನನಗೇನು ಕಾಣಿಸ್ತಿಲ್ಲ, ಅಕ್ಷರ ಲೈಟ್ ರಿಫ್ಲೆಕ್ಟ್ ಆಗ್ತಿದೆ. ಹ್ಯಾಂಡ್ ರೈಟಿಂಗ್ ಯಾಕೋ ನೀಟಾಗಿ ಬರ್ತಿಲ್ಲ, ಹಾಗೆ ಮಾಡ್ಕೊಳ್ರಿ, ಹಾಗೆ ಬರ್ಕೊಳ್ಳಿ. ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು ಅಂತ ಹೇಳಿ ನೀವು ಸ್ವಲ್ಪ ಬರ್ಕೊಳ್ಳಿ ಸಾಕು. ಮುಂದಕ್ಕೆ ಹೋಗೋಣ. ರಾಜಾರಾಮ್ ಮೋಹನ್ ರಾಯ್ ಅವರು ಏನೇನು ಮಾಡಿದ್ರು, ಅವ್ರು ಏನೇನು ಮಾಡಿದ್ರು ಅಂತ ಹೇಳಿ ಮಾತಾಡ್ಕೊಳ್ಳೋಣ. ರಾಜಾರಾಮ್ ಮೋಹನ್ ರಾಯ್ ಅವರು ಮೊದಲಿಗೆ ಅವರು ಕಟ್ಟಿರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಅಂದರೆ ಅದು ಬ್ರಹ್ಮ ಸಮಾಜ. ಅವ್ರು ಕಟ್ಟಿರ್ತಕ್ಕಂಥ ದೊಡ್ಡ ಸಂಸ್ಥೆ ಬ್ರಹ್ಮ ಸಮಾಜವಾಗಿತ್ತು. ಆ ಬ್ರಹ್ಮ ಸಮಾಜದ ನಂತರ ನೋಡಿ ಇವರನ್ನು ಇಂಡಿಯನ್ ರೆನೆಸೆನ್ಸ್ ಅಂತ ಹೇಳ್ತಿದ್ರು. ನವೋದಯದ ಪಿತಾಮಹ, ಇಂಡಿಯನ್ ರೆನೆಸೆನ್ಸ್. ಇವರು ಮಕ್ಕಳಿಗೆ ಅಂದರೆ ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಟ್ಟರು. ನಾವೇನು ದಯಾನಂದ ಸರಸ್ವತಿಯವರ ಬಗ್ಗೆ ನಾವು ಮಾತಾಡಿದ್ವಿ, ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಕೂಡ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ಹಾಗೆ ವಿಡೋ ರಿಮ್ಯಾರೇಜಸ್ ಅಂದರೆ ಯಾವುದೇ ಹೆಣ್ಣು ತನ್ನ ಗಂಡನನ್ನು ಕಳ್ಕೊಂಡಿರ್ತಾರೆ, ಅವರಿಗೆ ಮತ್ತೊಮ್ಮೆ ಮದುವೆ ಆಗುವ ಅವಕಾಶವನ್ನು ನೀಡ್ತಾರೆ. ಎಜುಕೇಷನ್ಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರು ಹಲವಾರು ಭಾಷೆಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರ್ತಾರೆ. ಇವರು ಸಾಮಾಜಿಕ ಕೆಲಸಗಳು ಜಾಸ್ತಿ ಮಾಡಿರ್ತಾರೆ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ. ಭಾರತೀಯ ನವೋದಯದ ಪಿತಾಮಹ ಅಂತ ಹೇಳಿ ಕರೀತಾರೆ. ಅವರು ಸಂಸ್ಕೃತ, ಅರೇಬಿಕ್, ಇಂಗ್ಲೀಷ್, ಫ್ರೆಂಚ್, ಲ್ಯಾಟಿನ್ ಭಾಷೆಗಳನ್ನು ಇವರು ಕಲ್ತಿದ್ರು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಧರ್ಮಗಳನ್ನು ಅಧ್ಯಯನ ಮಾಡಿದರು. ಪ್ರತಿಯೊಂದು ಓದಿದ್ರು. ಮೂರ್ತಿ ಪೂಜೆಗಳನ್ನು ಇವರು ಪ್ರಶ್ನಿಸ್ತಾರೆ. ದಯಾನಂದ ಸರಸ್ವತಿ ಅವರು ಸಹ ಹಾಗೆ ಅಲ್ವನ. ಆಧುನಿಕ ವಿಜ್ಞಾನ ಮತ್ತು ಇಂಗ್ಲೀಷ್ ಶಿಕ್ಷಣ ಅಗತ್ಯ ಎಂದು ಹೇಳ್ತಾರೆ. ಶಿಕ್ಷಣಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ವಿರೋಧಿಸಿದ್ದಾರೆ. ಯಾವುದರ ಮೇಲೆ? ಯಾರು ನಮ್ಮ ಮಹಿಳೆಯರೇನಿದ್ದಾರೆ ಅವರ ಮೇಲಿನ ದೌರ್ಜನ್ಯವನ್ನು ವಿರೋಧಿಸ್ತಾರೆ. ಹಾಗೆ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ಬಾಲ್ಯ ವಿವಾಹವನ್ನು ನಿಷೇಧ ಮಾಡ್ತಾರೆ. ಸತಿ ನಿಷೇಧ ಕಾಯ್ದೆಯನ್ನು ಬೆಂಬಲಿಸ್ತಾರೆ. ಸತಿ ನಿಷೇಧ ಕಾಯ್ದೆಯನ್ನು ಕೂಡ. ಹಾಗೂ ಸಂವಾದ ಕೌಮುದಿ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್ ಇದು. ಸಂವಾದ ಕೌಮುದಿ ಅಂತಕ್ಕಂಥ ಒಂದು ಪತ್ರಿಕೆ ಅಂದರೆ ನ್ಯೂಸ್ ಪೇಪರನ್ನು ಸಹ ಆರಂಭಿಸ್ತಾರೆ. ಇದನ್ನು ಒಂದು ಸಾರ್ತಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಸಂವಾದ ಕೌಮುದಿ ಮಾತ್ರ ಮರಿಬೇಡಿ. ಸಂವಾದ ಕೌಮುದಿ ಹಲವಾರು ಬಾರಿ ಅವರು ಪ್ರಶ್ನೆ ಮಾಡ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಈಗ ನೆಕ್ಸ್ಟು ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಕೇಳ್ತಿದ್ದಾರೆ, ಅವರ ಮಹತ್ವಗಳನ್ನು ಕೇಳ್ತಿದ್ದಾರೆ. ಓಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೀವು ಗಮನಿಸಿ, ಅವರು ಪಾಪ ಯಾವಾಗಲೂ ಅನ್ಟಚಬಿಲಿಟಿ ಆಗಲಿ ಅಥವಾ ಕೆಳವರ್ಗದ ಜನರಿಗೆ ಬಹಳಷ್ಟು ಕುಂದುಕೊರತೆಗಳಿರ್ತವೆ. ಆದರೆ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಬ್ರಾಹ್ಮಣರು ಅವರನ್ನು ಕೆಳಮಟ್ಟಕ್ಕೆ ಇನ್ನು ತಳ್ಳಲಿಕ್ಕೆ ಪ್ರಯತ್ನ ಬೀಳ್ತಿರ್ತಾರೆ. ಅದರಲ್ಲಿ ಬಹಳಷ್ಟು ನೊಂದು ಬೆಂದವರು ನಮ್ಮ ಅಂಬೇಡ್ಕರ್ ಅವರು. ಇವರೇನು ಮಾಡ್ತಾರೆ, ಅವರ ವಿರುದ್ಧ ಹೋರಾಡೋದಕ್ಕೆ ಸಿದ್ಧ ಆಗ್ತಾರೆ, ಹೋರಾಡ್ತಾರೆ ಕೂಡ. ಹೋರಾಡಿ ಅನ್ಟಚಬಿಲಿಟಿ ಆಗಬಾರ್ದು ಅಂತ 17ನೇ ವಿಧಿಯನ್ನು ಸಹ ತರ್ತಾರೆ. ಬಹಳಷ್ಟು ಮಾರ್ಪಾಟು ಮಾಡಿ ಎಜುಕೇಷನ್ಗೆ, ಇವರು ಅಷ್ಟೇ ವಿದ್ಯಾಭ್ಯಾಸಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಹೌದಾ? ವಿದ್ಯಾಭ್ಯಾಸಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಿ ಇವರು ಮತ್ತಿನ್ನಷ್ಟು ಒಳ್ಳೆಯ ಕಾರ್ಯವನ್ನು ಸಮಾಜಕ್ಕೆ ಮಾಡಿದ್ದಾರೆ ಕೂಡ. ಇವ್ರದ್ದು ಪಾಯಿಂಟ್ಸನ್ನು ನೋಡೋಣ. ಈಗ ಮೇಯ್ನು ಪಾಯಿಂಟ್ಸ್ ಬೇಕು ನಮಗೆ, ಎಕ್ಸ್ಪ್ಲನೇಷನ್ನು ಅಷ್ಟರಾಗಿ ಬೇಕಿಲ್ಲ. ನೋಡಿ, ಅಸ್ಪೃಶ್ಯತೆ ಇದೆ, ಒಬ್ಬ ಮಹಾನ್ ನಾಯಕ. ಈ ಅಸ್ಪೃಶ್ಯರ ಹಕ್ಕುಗಳನ್ನು ಅವ್ರೇನು ತರ್ತಾರೆ, ಈ ಅಸ್ಪೃಶ್ಯ 17ನೇ ಸೆಕ್ಷನ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಇದೆ. 17ನೇ ಸೆಕ್ಷನ್ ಅಂತ ಇದೆ. ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲು ಯೋಜಿಸಿದರು. ಆಯಿತು, ಇದು ತುಂಬ ಇಂಪಾರ್ಟೆಂಟು. ಮಹದ್ ಟ್ಯಾಂಕ್ ಚಾಲನೆಯನ್ನು ಪ್ರಾರಂಭಿಸ್ತಾರೆ. ಹಾಗೆ ಕಲಾರಾಮ್ ದೇವಾಲಯದ ಚಳುವಳಿಯನ್ನು ಕೂಡ ಪ್ರಾರಂಭಿಸ್ತಾರೆ. ಅಂದರೆ ಮಹದ್ ಟ್ಯಾಂಕ್ ಅಂದರೆ ಅಲ್ಲಿ ಬ್ರಾಹ್ಮಣರು ಮಾತ್ರ ಕುಡಿಬೇಕು ನೀರನ್ನು, ಬ್ರಾಹ್ಮಣರು ಮಾತ್ರ ಬಳಸಬೇಕು, ನಾವು ಬಳಸೋ ಹಾಗಿಲ್ಲ ಅಂತ ಹೇಳಿ ದೊಡ್ಡ ಯುದ್ಧಗಳಾಗಿರ್ತವೆ. ಯುದ್ಧ ಅಂದರೆ ಸಣ್ಣ ಪುಟ್ಟ ಗಲಾಟೆಗಳಾಗಿರ್ತವೆ. ಯಾಕೆ ನೀವು ಮಾತ್ರ ಬಳಸಬೇಕು, ನಾವು ಬಳಸಿದ್ರೆ ಏನು ತಪ್ಪು ಅಂತ ಹೇಳಿ ಬಳಸ್ತಾರೆ. ಹಾಗೆ ಈ ಕಲಾರಾಮ್ ದೇವಾಲಯದ ಒಳಗಡೆ ನಿಮಗೆ ಪ್ರವೇಶ ಇಲ್ಲ ಅಂತ ಹೇಳಿ ಕೆಳಮಟ್ಟದವರು ಅಂತ ಹೇಳಿ ನೋಡ್ತಾರೆ. ಆದರೆ ಎಲ್ಲರೂ ಸಮಾನರು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳ ಬೇಡಿಕೆ ಇಡ್ತಾರೆ. ಹಾಗೆ ಬಹಿಷ್ಕೃತ್ ಹಿತಕಾರಣಿ ಸಭಾ, ಇದು ತುಂಬ ಇಂಪಾರ್ಟೆಂಟು. ಈ ಸಭಾ ಸ್ಥಾಪಿಸಿದವರು ನಮ್ಮ ಅಂಬೇಡ್ಕರ್ ಅವರು. ಜನತಾ ಹಾಗೂ ಮೂಕನಾಯಕ ಅಂತಕ್ಕಂಥ ಪತ್ರಿಕೆಗಳನ್ನು ಕೂಡ ಇವರು ಬಿಡುಗಡೆ ಮಾಡ್ತಾರೆ. ಕರಡು ಸಮಿತಿಯ ಅಧ್ಯಕ್ಷರು, ಇದು ತುಂಬ ಇಂಪಾರ್ಟೆಂಟು. ಕರಡು ಸಮಿತಿಯ ಅಧ್ಯಕ್ಷರು ಅಂದರೆ ಡ್ರಾಫ್ಟಿಂಗ್ ಕಮಿಟಿ ಅಂತ ಇಂಗ್ಲೀಷ್ನಲ್ಲಿ ನಾವು ಕೂಗ್ತೀವಿ. ಡ್ರಾಫ್ಟಿಂಗ್ ಕಮಿಟಿ ಏನು ಸರ್ ಡ್ರಾಫ್ಟಿಂಗ್ ಕಮಿಟಿ ಅಂದರೆ ನಮ್ಮ ಸಂವಿಧಾನ ನಾವೇನು ಈಗ ನೋಡ್ತಾ ಇದ್ದೀವಲ್ಲ, ಈ ಸಂವಿಧಾನವನ್ನು ಬರೆದವರು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು. ನಾನು ಇನ್ನೊಂದು ಇಲ್ಲಿ ಕವರ್ ಆಗಿತ್ತು, ಈಗ ಹೇಳ್ತೀನಿ ನೋಡಿ. ಈ ಏನಿದೆ ಸಮಾನತೆಯನ್ನು ಪ್ರತಿಪಾದಿಸಿದರು ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಇದೇನು ಬೇಕಿಲ್ಲ ಅಷ್ಟರಾಗಿ, ಓಕೆನಾ? ಸಮಾನತೆ ಪ್ರತಿಪಾದಿಸಿದಾರೋ ಅದು ನಿಮ್ಮ ತಲೆಯಲ್ಲೇ ಇರುತ್ತೆ, ಏನು ತೊಂದರೆ ಇಲ್ಲ. ಇಷ್ಟು ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಇವರು ಆದಷ್ಟು ನೀವು ಇದರಲ್ಲಿ ಈ ಕಲಾರಾಮ್ ದೇವಾಲಯ ಚಳುವಳಿ ಆಗಲಿ, ಮಹದ್ ಟ್ಯಾಂಕ್ ಆಗಲಿ ಹಾಗೂ ಬಹಿಷ್ಕೃತ್ ಹಿತಕಾರಣಿ ಸಭಾ ಒಂದು ಸಾರ್ತಿ ನೋಡ್ಕೊಳ್ಳಿ. ಜನತಾ ಮೂಕನಾಯಕ ಕೂಡ ನೋಡ್ಕೊಳ್ಳಿ. ಅಂದರೆ ಮೂಕನಾಯಕ ನೀವು ಹೇಗೆ ನೆನ್ಪಿಟ್ಕೋತೀರಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನರಿಗೋಸ್ಕರ ಸಹಾಯ ಮಾಡ್ತಿದ್ರು, ಜನತಾವನ್ನು ನೆನ್ಪಿಟ್ಕೊಳ್ಳಿ. ಮೂಕನಾಯಕ ಅಂದರೆ ಇವರು ತುಂಬ ಸೈಲೆಂಟಾಗಿರ್ತಾಯಿದ್ರು. ಸೈಲೆಂಟಾಗಿ ಒಂದು ಶಾಟ್ ಹೊಡೆದ ಅಂದರೆ ಬಿತ್ತು, ಒಂದೇ ಸರ್ತಿ ಹಣ್ಣು ಬಿತ್ತು ಅಂತ ಅರ್ಥ. ಮೂಕನಾಯಕ, ಜನತಾ ನೆನ್ಪಿಟ್ಕೊಳ್ಳಿ, ಆಯಿತಾ? ಇನ್ನು ಈ ಬಹಿಷ್ಕೃತ್ ಹಿತಕಾರಣಿ ಸಭಾ ಅಂದರೆ ಮನುಷ್ಯನನ್ನು ಬಹಿಷ್ಕಾರ ಮಾಡ್ತಿದ್ರು. ಅವರ ಹಿತ ಅಂದರೆ ಯಾರು ಬಹಿಷ್ಕಾರಗೊಂಡಿದ್ರು ಅವರ ಹಿತಕ್ಕೆ ಹೋಗ್ತಾಯಿದ್ರು, ಅಂದರೆ ಅವರ ಸಹಾಯಕ್ಕೆ ಹೋಗ್ತಿದ್ರು. ನೆನ್ಪಿಟ್ಕೊಳ್ಳಿ, ಬಹಿಷ್ಕೃತ್ ಹಿತಕಾರಣಿ ಅಂಬೇಡ್ಕರ್ ಜಿ ಬರ್ತಿದ್ರು, ಹಿತಕಾರಣಿಯ ಒಂದು ಸಭೆ ಮಾಡಿದರು. ಇದು ಇಂಪಾರ್ಟೆಂಟು. ಕಲಾರಾಮ್ ದೇವಾಲಯ ಅಂತ ಹೇಳಿದ್ರೆ ನೀವು ನೆನ್ಪಿಟ್ಕೊಳ್ಳಿ, ಯಾರು ಬ್ರಾಹ್ಮಣರು ಯಾರಿದ್ರು, ಯಾರಾದರೂ ಬೇರೆ ಜಾತಿಯವರೇನಾದರೂ ಬಣ್ಣ ಹೀಗೆ ಕಾಲಿಟ್ಟಿದ್ದೆ ಆದರೆ ದೇವಾಲಯದ ಒಳಗಡೆ ಅಂಬೇಡ್ಕರ್ ಬಣ್ಣ ಚೇಂಜ್ ಆಗ್ತಿತ್ತು ಅಂದ್ಕೊಳ್ಳಿ, ಕಲರ್ ಚೇಂಜ್ ಆಗ್ತಿತ್ತು ಅಂದ್ಕೊಳ್ಳಿ, ಕಲಾರಾಮ್ ದೇವಾಲಯ ಲಿಂಕ್ ಮಾಡ್ಕೊಳ್ಳಿ. ಮಹಾದ್ ಟ್ಯಾಂಕ್ ಅಂದರೆ ಏನು, ಇದು ಮಹಾನದಿ, ಬ್ರಾಹ್ಮಣರಾದ ನಾವು, ನಮಗೆ ಇದು ಮಹಾನದಿ, ನೀವು ಇದರಲ್ಲಿ ಸ್ನಾನ ಮಾಡೋ ಹಾಗಿಲ್ಲ ಅಂತ ಹೇಳಿ ಬ್ರಾಹ್ಮಣರು ಹೇಳ್ತಿದ್ದಾರೆ ಅಂದ್ಕೊಳ್ಳಿ. ಅಂದರೆ ಅದು ಯಾವ ಮಹಾನದಿಯಲ್ಲ, ಯಾರಿಗೂ ಮಹಾ ಅಲ್ಲ, ಎಲ್ಲರೂ ಸಮಾನರು ಅಂತ ಹೇಳಿ ಮಹಾದ್ ಟ್ಯಾಂಕನ್ನು ತಂದರು ಅಂತ ಹೇಳಿ ನೀವು ತಿಳ್ಕೊಳ್ಳಿ. ಪ್ರತಿಯೊಂದಕ್ಕೂ ದಯವಿಟ್ಟು ಲಿಂಕ್ ಮಾಡ್ಕೊಂಡು ಓದ್ಕೊಳ್ಳಿ ಮಕ್ಕಳ, ಯಾವುದು ನೀವು ಮರೆಯಲ್ಲ. ಅರ್ಥ ಆಯ್ತಾ? ಯಾವುದು ನೀವು ಮರೆಯಲ್ಲ, ಆದಷ್ಟು ಲಿಂಕ್ ಮಾಡ್ಕೊಂಡು ಓದೋದನ್ನು ಕಲೀರಿ. ನೆಕ್ಸ್ಟ್ ಯಾವುದಿದೆ, ಬ್ರಿಟಿಷರ ವಿರುದ್ಧ ದೋಂಡಿಯಾ ವಾತ್ ಅಲ್ಲ ದೋಂಡಿಯಾ
ದೋಂಡಿಯಾವಾಗ ಬಂಡಾಯವನ್ನು ವಿವರಿಸಿ. ದೋಂಡಿಯಾವಾಗ್ ಬಂಡಾಯವನ್ನು ವಿವರಿಸಿ ಅಂತ ಹೇಳಿ ಕೇಳ್ತಿದ್ದಾರೆ. ಈ ದೋಂಡಿಯಾವಾಗ್ ಬಂಡಾಯ ಅಂದರೆ ಏನು? ದೋಂಡಿಯಾ ಅಂತಕ್ಕಂಥ ಒಬ್ಬ ಮನುಷ್ಯ, ವಾಘ್ ಅಂದರೆ ಹುಲಿ ಅಂತ ಅರ್ಥ. ವಾಘ್ ಅಂದರೆ ಹುಲಿ ಅಂತ ಅರ್ಥ. ಈ ಹುಲಿ ಅಂತಕ್ಕಂಥದ್ದಕ್ಕೆ ಏನು ಈ ದೋಂಡಿಯಾಗಿ ಈ ಹುಲಿ ಅಂತಕ್ಕಂಥ ಹೆಸರು ಯಾಕೆ ಬಂತು ಅಂತ ಹೇಳೋದಾದರೆ, ಬಹಳಷ್ಟು ಶಕ್ತಿಯುತವಾಗಿ ಎಲ್ಲ ಬ್ರಿಟಿಷರನ್ನು ಮಟ್ಟ ಹಾಕ್ತಕ್ಕಂಥದ್ದು. ಫ್ರೆಂಚರು ಸಹ ಈ ದೋಂಡಿಯಾಗೆ ಸಪೋರ್ಟ್ ಬರ್ತಾನೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ದೋಂಡಿಯಾ ಎಷ್ಟು ಪವರ್ಫುಲ್ ಇದ್ದ. ಯಾಕೆಂದರೆ ಫ್ರೆಂಚ್ ಬರ್ತಿದೆ. ಯಾಕೆ ಬರ್ತಿದೆ? ಬ್ರಿಟಿಷರನ್ನು ಸೋಲಿಸಿದ್ದೆ. ಆದರೆ ನಾವು ಫ್ರೆಂಚ್ಗಳು ಏನು ಮಾಡ್ತೀವಿ, ಆದಷ್ಟು ನಾವು ನಿನಗೆ ಸಪೋರ್ಟ್ ಕೊಟ್ಟು ದೇಶ ಅಂದರೆ ನಮ್ಮ ಸುಪ್ರಿಮೆಸಿ ಇರಲಿ, ನಾವು ಆಳ್ತೀವಿ, ಫ್ರೆಂಚರು ಬರ್ತಾರೆ, ನಾವು ಆಳ್ತೀವಿ, ಬ್ರಿಟಿಷರನ್ನ ಸೋಲಿಸು ಅಂತ ಹೇಳಿ ಹಲವಾರು ಮುಖ್ಯ ಉದ್ದೇಶಗಳಿದ್ವು. ಸೈನ್ಯವನ್ನು ಕಟ್ತಾರೆ. ಕ್ಯಾಪ್ಚರ್ಡ್ ಬಿದನೂರು ಮತ್ತು ಶಿವಮೊಗ್ಗ ಫೋರ್ಟ್ಸ್, ಚಿತ್ರದುರ್ಗವನ್ನು ಸಹ ವಶಪಡಿಸ್ಕೊಳ್ತಾರೆ. ಪಾಳೆಗಾರರು ಪ್ರೋತ್ಸಾಹಿಸ್ತಾರೆ. ಹಾಗೆ ಫ್ರೆಂಚರು ಕೂಡ ವಿಸ್ತೃತ ಬೆಂಬಲವನ್ನು ಕೊಡ್ತಾರೆ, ಫ್ರೆಂಚ್ ಬೆಂಬಲ ಕೊಡ್ತಾರೆ. ಆದ್ರೂ ಬ್ರಿಟಿಷರು ದೋಂಡಿಯಾ ಸೈನ್ಯವನ್ನು ಹಿಂಬಾಲಿಸ್ತಾರೆ. ಬ್ರಿಟಿಷರು ಎಲ್ಲ ದಿಕ್ಕಿನಿಂದ ಮಾಡಿ ದೋಂಡಿಯಾ ಅವರು ಹೋರಾಡಿ ಸತ್ತರು. RM ಬಾರ್ಡ್ ಹಾಗೂ ಜೇಮ್ಸ್ ಥಾಮ್ಸನ್ ಅಂತಕ್ಕಂಥವ್ರು ಇವರ ಮಟ್ಟ ಹಾಕ್ಬಿಡ್ತಾರೆ. ಗೆಲ್ಲೋಕ್ಕಾಗಲ್ಲ. ಫ್ರೆಂಚರು ಬಂದ್ರೂ ಆಗಲಿಲ್ಲ. ಹಲವಾರು ದೊಡ್ಡ ದೊಡ್ಡ ಪಾಳೆಗಾರರು ಕೂಡ ಇವ್ರಿಗೆ ಸಹಾಯ ಕೊಡ್ತಾರೆ. ಆದರೂ ಸಹ ಆಗದೇ ಇರೋ ಕೆಲಸ ಅದು. ಅರ್ಥ ಆಯಿತಾ? ದೋಂಡಿಯಾ ಎಷ್ಟೇ ಸ್ಟ್ರೆಂತ್ ಇರಲಿ, ಸೋತರು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಪಾಯಿಂಟ್ಸನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗ್ತಿಲ್ಲ, ಯಾಕಂದರೆ ಇದು ಲೆಸನ್ ಅಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆನಾ?